ಹಾಯ್ ಎಲ್ರಿಗೂ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚೆ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಮತ್ತು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಕಿರುತೆರೆನಲ್ಲಿ ಎಂಟರ್ಟೈನ್ಮೆಂಟ್ ಗೆ ಮತ್ತೊಂದು ಹೆಸರು ಅಂದ್ರೆ ಈ ನಮ್ಮ ಗೆಚ್ಚಿ ಗಿಲಿಗಿಲಿ. ನಿನ್ನೆಯಿಂದ ತಮ್ಮ ಸ್ಕಿಟ್ ಗಳ ಮೂಲಕ ಫುಲ್ ಎಂಟರ್ಟೈನ್ ಮಾಡ್ತಾ ಇರುವಂತ ಎಂಟರ್ಟೈನರ್ಸ್ ಇವತ್ತು ಕೂಡ ಒಂದಷ್ಟು ಸೂಪರ್ ಡೂಪರ್ ಆಗಿರೋ ಸ್ಕಿಟ್ ಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಸ್ಕಿಟ್ ಯಾವ್ದಪ್ಪ ಅಂದ್ರೆ ಡಬಲ್ ಮೀನಿಂಗ್ ಅನ್ನೇ ಫೇಮಸ್ ಮಾಡಿರುವಂತ ನಮ್ಮ ಚಂದ್ರಪ್ರಭಾ ಬಡ್ಡಿ ಬಾಮನ್ ಕೇಳೋದು ಸಿಕ್ಕಾಕೊಂಡ್ಬಿಟ್ರೆ ಏನೇನೆಲ್ಲ ಆಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ಮಾನಸ, ನಿತಿನ್, ಪ್ರಶಾಂತ್, ಇಶಾನಿ ಹಾಗೂ ಅಯ್ಯಪ್ಪ. ಸಾಕು ಸಾಕು, ಉಲ್ಟಾ ಉಲ್ಟಾ. ಯಾರು ಹೇಳಿವನು? ಯಾರು? ನಿರಂಜನ್ ದೇಶಪಾಂಡೆ. ನಮ್ಮ ಅಕ್ಕನ ಹತ್ರನೇ ಬಡ್ಡಿ ದುಡ್ಡು ತಗೊಂಡು ವಾಪಸ್ ಕೇಳಕ್ ಹೋದಾಗ ಮುಖದ ಮೇಲೆ ಸಿದ್ದಿದೆ ಅಂದ ನನ್ನ ಮಗ. ಏನ್ ಮರ್ಯಾದೆ ಕೊಡ್ತೀರೋ? ಏನಂದೆ? ನಿಮ್ಮ ಅಕ್ಕ ಟೆಂಪಲ್ಗೆ ಹೋಗ್ಬೇಕಾದ್ರೆ ಗುಂಪು ಕಟ್ಕೊಂಡು ಹೋಗ್ತಾಳೆ, ನನ್ ಮುಂದೆ ನಿಂತು ಮಾತಾಡೋ ಧೈರ್ಯ ಇದೆಯಾ ಅಂತ ಕೇಳಿದ್ಯಲ್ಲ. ಇವತ್ ನಿನ್ನ ಮೂಟೆ ಕಟ್ಟಿದ್ದೆ ನಮ್ಮ ಅಕ್ಕನು. ಈ ನನ್ನ ಮಗನ್ ಸಾವ್ ಹೆಂಗಿರ್ಬೇಕು ಅಂದ್ರೆ ನಾಳೆ ದಿನ ಸ್ಟೇಜ್ ಬಂದು ಯಾರಾದ್ರೂ ಬಿಲ್ಡಪ್ ತಗೊಳ್ಳೋದಕ್ಕೂ ಹೆದರ್ಕೋಬೇಕು ಕಣ. ಮತ್ತೆ ಇವನ್ನ ಬೆಟ್ಟ ಗುಡ್ಡ ಕೆಳಗಾಕ್ಬೇಕು. ಆತ್ಮ ಆತ್ಮ ಗಾಳಿ ಬರ್ತಿದಾರೆ ಅಂದ್ರೆ ಅವ್ರು ಬರ್ತಿದಾರೆ ಅಂತಾನೆ ಕಣ ಅರ್ಥ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗಾರ್ಜನೆ ಇರುತ್ತೆ. ನಮ್ ಬಡ್ಡಿ ಬಾಮಕ್ಕ ಬಂದ್ರೆ ಈ ಮೂರು ಇರುತ್ತೆ. ಅಕ್ಕ ಅಕ್ಕ, ನಿನ್ಗೆ ಮನಸ್ಫೂರ್ತಿ ನಮನಗಳು. ಆ ನಾಗರ್ ಬಾವಿ ನಾಗರತ್ನ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಅವಳ ಗಂಡನ್ ಎತ್ತಾಕೊಂಡ್ ಬರಕ್ ಹೇಳಿದ್ದೆ. ಎತ್ಕೊಂಬಂದ್ರೇನೋ? ಅಕ್ಕ, ಅವಳು ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ನ್ ಗಂಡನ್ನ ಕರ್ಕೊಂಡ್ಬರೋದ್ರಲ್ಲಿ ಏನಕ್ಕ ಲಾಜಿಕ್ಕು? ಬಡ್ಡಿ ದುಡ್ಡು ಕೊಡು ಅಂದ್ರೆ ಒಂದು ಮಗು ಆಗ್ಲಿ ಆಮೇಲೆ ಕೊಡ್ತೀನಿ ಅಂತಾಳೆ. ಅವಳ ಗಂಡ ಇದ್ರಲ್ವಾ ಮಗು ಆಗೋದು. ಏನಕ್ಕ ನಿಂತಲೆ ಹೆಮ್ಮೆ ಕಣಕ್ಕ. ಅಂದ್ರೆ ನಿನ್ ಜೊತೆ ಕೆಲ್ಸ ಮಾಡಕ್ ನನ್ಗೆ ಹೆಮ್ಮೆ ಕಣಕ್ಕ ಅಂದ್ರೆ. ಅಂದಂಗೆ ಆ 3ನೇ ಕ್ಲಾಸ್ ಅಲ್ಲಿ ಆ ಚಪ್ಪಲ ಚನ್ನಿಗರಾಯ ಚಂದ್ರಣ್ಣ ಇದಾನಲ್ಲ, ಬಡ್ಡಿ ದುಡ್ಡು ಇಸ್ಕೊಂಡಾಗ 3 ತಿಂಗಳಾಯ್ತು, ಇನ್ನು ಅಡ್ರೆಸ್ ಕೇಳ. ನನ್ ಮಗನ್ ಎತ್ತಾಕೊಂಡ್ ಬಂದ್ರ. ನಾವೆಲ್ಲ ಕೈ ತಕೊಂಡ್ಬಾರ್ದು, ಅವನೇ ಯಾವಳನ್ನ ಎತ್ತಾಕೊಂಡು ಹೋಗ್ಬಿಟ್ಟವನೆ. ಹಲೋ ಹಲೋ, ಚಪ್ಲ ಚಂದ್ರಣ್ಣ? ಹೌದು ಹೇಳಿ. ನಾನು ಉಲ್ಟಾ ಮಾತಾಡ್ತಾ ಇರೋದು. ರಾಂಗ್ ನಂಬರ್ ಹೇಳ್ರಿ. ಹಲೋ 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 ಹಲೋ. ಫೋನ್ ಕಟ್ಕೊಂಡ್ಬಿಟ್ಟ ಕಣಕ್ಕ. ಹಂಗೆಲ್ಲ ಫೋನ್ ಮಾಡಿದ್ರೆ ಬರಲ್ಲ, ನಾನ್ ಮಾಡ್ತೀನಿ ತಡಿ. ಹಲೋ ಹಲೋ. ಇವಾಗ ಹೆಂಗ್ ಜೊಲ್ಲು ಸಿರ್ಸ್ಕೊಂಡು ಹಿಂದೆ ಕಾಲ್ ಮಾಡ್ತಾನೆ ನೋಡು. ಹೇಳಿಲ್ವಾ? ಹಲೋ ಹಲೋ, ಯಾರು ಹೇಳಿ? ಗೀತಾಂಜಲಿ. ಗೀತಾಂಜಲಿ ಯಾರು ಗೊತ್ತಾಗ್ತಾ ಇಲ್ವಲ್ಲ. ಫೇಸ್ಬುಕ್ ಅಲ್ಲಿ ಮೆಸೇಜ್. ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ. ನೀವು ಬಿಸಿ ಇದ್ದೀರಾ? ಫ್ರೀ ಇದ್ದೀನಿ ಹೇಳಿ. ಹಾಗಾದ್ರೆ ಲೊಕೇಶನ್ ಕಳಿಸ್ತೀನಿ ಬನ್ನಿ. ಅಕ್ಕ
ಇವಾಗ ಹೆಂಗ್ ಬರ್ತಾನ ನೋಡ್ ಹುಡ್ಕೊಂಡು. ನನ್ ಮಗ ಬಂದ್ರೆ ಅವನನ್ನ ಅಡ್ಡ ಸಿಗದಾಕ್ಬಿಡ್ಬೇಕು. ಎತ್ರ ಮಂಜು. ಆಯ್ತು. ಹಂಗೆ ಆಗಿತ್ತು. ಗೀತಾಂಜಲಿ ಹಾ. ಗೀತಾಂಜಲಿ ಇಲ್ಲ ಗೀತಾಂಜಲಿ ನೀವ ಗೀತಾಂಜಲಿ ಇವನೇ ಗೀ- ಕಪ್ಪು ಚುಕ್ಕಿ. ಗೀತಾಂಜಲಿ ಅಯ್ಯೋ ಯಾರ್ ಗೀತಾಂಜಲಿ ಗೊತ್ತಾಗ್ತಾ ಇಲ್ವಲ್ಲ. ಗೀತಾಂಜಲಿ ಎಲ್ಲಿದೆಯಾ? ಗೀತಾಂಜಲಿ ಗೀತಾಂಜಲಿ ಅಯ್ಯ ನನ್ನ ಮಗನೇ ಲೇ, ಬಡ್ಡಿ ದುಡ್ಡು ಇಸ್ಕೊಂಡೋಗಿ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಏನು ಇಲ್ಲ. ಎಂಥ ನವರಂಗೆ ಆಟ ಆಡ್ತೀಯ ಅಂದ್ರೆ ನೀನು. ಬಡ್ಡಿ ದುಡ್ಡು ಇಸ್ಕೊಂಡಿದ್ದಲ್ಲ, ಮುಚ್ಕೊಂಡ್ ದುಡ್ಡು ಕೊಡು. ಯಾವ ದುಡ್ಡು? ಬಾಮ ಬಡ್ಡಿ ಬಾಮ. ಬಮ್ಮ ಬಮ್ಮ ಇದು ನನ್ನ ಮಕ್ಕಳ ಮೇಲೆ ಆವತ್ತು ಅಕ್ಕನ ಹತ್ರ ಬಂದು ಏನ್ ಕೇಳ್ದೆ? ಅಕ್ಕ ದುಡ್ಡು ಬೇಕು ಕೊಡು ಅಂದೆ. ಅಕ್ಕ ಏನಂದ್ರು? ಇವತ್ತಾಗಲ್ಲ ನಾಳೆ ಬಾ ಅಂದ್ರು. ನಾಳೆ ಬಂದು ದುಡ್ಡು ಇಸ್ಕೊಂಡ? ಇಸ್ಕೊಂಡೆ. ನೀನೇನಂದೆ? ಒಂದ್ ವಾರ ಬಿಟ್ಟು ಕೊಡ್ತೀನಿ ಅಂದೆ. ಅದಕ್ಕೆ ಅಕ್ಕ ಏನಂದ್ಲು? ಅದರ ಬಡ್ಡಿ ಸೇರ್ಸ್ ಕೊಡು ಅಂದ್ರು. ಮತ್ ಕೊಡು ದುಡ್ಡು. ಯಾವ ದುಡ್ಡು ಅಲ್ಲ ಅದೇ ಬಡ್ಡಿ ದುಡ್ಡು ಕಣೋ. ಈಗ ನಾನ್ ಹೇಳ್ತಿಕಡ್ರಪ್ಪ, ಈಗ ನಾನೇ ನೀನು ನೀನೇ ನಾನು. ಹಾ, ಹಾ. ಈಗ ಅಷ್ಟೆಲ್ಲ ಹುಡಿಕಂತ ತಡಿಕಂದು ನೀನ್ ಅಕ್ಕನ ಹತ್ರ ಬಂದಾಗ ನೀನ್ ಏನಂತ ಕೇಳ್ದೆ? ದುಡ್ಡು ಬೇಕು ಅಂದೆ. ಆಗ ಅಕ್ಕ ಏನಂದ್ರು? ನಾಳೆ ಬಾ ಅಂದ್ಲು. ಅದಕ್ಕೆ ನೀನೇನ್ ಮಾಡ್ದೆ? ನಾನ್ ಬಂದು ದುಡ್ಡು ಇಸ್ಕೊಂಡೆ. ಆ ದುಡ್ಡು ಇಸ್ಕೊಂಡ್ ಏನ್ ಹೇಳ್ದೆ? ಮುಂದಿನ ತಿಂಗಳು ಕೊಡ್ತೀನಿ ಅಂದೆ. ಅದಕ್ಕೆ ಅಕ್ಕ ಏನಂದ್ರು? ಅಯ್ಯೋ ಬಡ್ಡಿ ಸೇರಿಸಿ ಕೊಡದ್ಲು. ಅದ್ರ ಕೊಡು ಮುಂತೆ. ಓ ಕರೆಕ್ಟ್ ಅಕ್ಕ. ಅವ್ನ್ ಸರಿ ಇಲ್ಲ, ಅವ್ನ್ ಕರೆಕ್ಟ್ ಇದೆ. ಈಗ ನೀನ್ ಕರೆಕ್ಟ್ ಆಗಿ ಡೀಲ್ ಮಾಡ್ತಿಲ್ಲ ಕಣೋ, ನಾನು ಡೀಲ್ ಮಾಡ್ತೀನಿ ಕಣೋ. ಹೇಳ. ಹುಚ್ಚನ್ ಮಗ ತಲೆ ಕೆಟ್ಟ ಗೊಬ್ಬರ ಮಾಡ್ಬೇಡಿ. ಈಗ ನೀನೆ ನಾನು ನಾನೇ ನೀನು ಅಂತ ತಿಳ್ಕೊ. ಹಂಗೆಲ್ಲ ಮಾಡ್ಕೆ ಹಿಂಗೆಲ್ಲ ಬಂದ್ರೆ ಅಕ್ಕನ ಹತ್ರ ನೀನ್ ಏನ್ ಕೇಳ್ದೆ? ದುಡ್ಡು ಕೇಳ್ದೆ. ಆಗ ಅಕ್ಕ ಏನಂದ್ರು? ಇವತ್ ಬರ್ಬೇಡ ನಾಳೆ ಬಂದು ಕೇಳು. ಆಗ ನೀನೇನ್ ಮಾಡ್ದೆ? ನಾಳೆ ಬಂದು ದುಡ್ಡು ಇಸ್ಕೊಂಡೆ. ದುಡ್ಡು ಇಸ್ಕೊಂಡ್ ನಮ್ಗೆ ಏನ್ ಹೇಳ್ದೆ? ನೆಕ್ಸ್ಟ್ ತಿಂಗಳು ಕೊಡು ಅಂದ್ರು. ಆಗ ಅಕ್ಕ ಏನಂದ್ರು? ಬಡ್ಡಿ ಸೇರ್ಸ್ ಕೊಡು ಮತ್ ಅಂದ್ರು. ಕೊಡು. ಅಕ್ಕ ಕರೆಕ್ಟ್ ಆಗಿದ್ದಲ್ಲಕ್ಕ, ನಾವೇ ಕೊಡ್ಬೇಕು ಲೆಕ್ಕ ನೋಡಿದ್ರೆ. ನಮ್ದು ತಪ್ಪಾಗಿದೆ. ಅಯ್ಯೋ ನನ್ನ ಮಕ್ಳ, ಅವನ ಹತ್ರ ದುಡ್ಡು ವಸೂಲಿ ಮಾಡಿ ಅಂದ್ರೆ ನಿಮ್ಮ ಹತ್ರ ಇರೋ ದುಡ್ಡ ಕೊಡ್ತಾ ಇದ್ದೀರಲ್ಲ. ದುಡ್ಡು ಯಾಮಾರ್ಸ್ಕೊಂಡು ಹೋಗೋದಕ್ಕಾಗಲ್ಲ. ಬಡ್ಡಿ ದುಡ್ಡು ಕೊಡೋವರೆಗೂ ನಮ್ಮ ಮನೇಲೆ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕು. ನಾನ್ ಇರಕ್ಕಿಲ್ಲ. ಇರಕ್ಕಿಲ್ಲ, ಕತ್ತರಿಸ್ಬಿಡ್ತೀನಿ. ಬಾಮ ಬಡ್ಡಿ ಬಾಮ. ಬಮ್ಮ ಗ್ಯಾಪ್ ಸಿಕ್ಕದೆ ಸಾಕು, ಡಬಲ್ ಮೀನಿಂಗ್ ಹೊಡಿತಾ. ಏಯ್ ಹೋಗ್, ಟೀ ಇದೆಯಾ ನೋಡು. ನನ್ನ ಮಗನ್ ಕೊಡೋ ಟಾರ್ಚರ್ಗೆ ಅಕ್ಕ ಸತ್ತೋಗ್ಬಿಡ್ಬೇಕಕ್ಕ. ಅಕ್ಕ ತಗೊಳ್ಳಿ. ನಾನು ಟೀ ಇದೆಯಾ ಅಂತ ಕೇಳಿದೆ, ತಗಂಬ ಅಂತ ಹೇಳದ್ನಾ? ಹೋಗೋ. ಅಕ್ಕ ಟಾರ್ಚರ್ ಸಾಲ್ತಿಲ್ಲ, ಇನ್ನು ಏನೋ ಟಾರ್ಚರ್ ಬೇಕು. ಏ, ಬರ ಇಲ್ಲಿ. ಹಾಲಿದ್ಯಾ? ಹಾಲು ಇವತ್ತು ತಕ ಬಂದ್ರು ಹೊಡಿತಾರೆ. ಆಯ್ತಾ ಕನಕ? ಐತೆ. ಹಾಲಿದ್ಯಾ ಅಂದ್ರೆ ತಗೋ ಬರ್ಬೇಕು. ಐತೆ ಅಂತ ರಾಗ ಆಡ್ಬಾರ್ದು. ಮಗನೇ, ಬಾಮ ಬಡ್ಡಿ ಬಾಮ. ಅಯ್ಯೋ ಬಮ್ಮ. ನನ್ ಮಗನಿಗೆ ಏನ್ ಮಾಡ್ಬೇಕು? ಒಲಿ. ಎಲ್ಲ ಚೆನ್ನಾಗದಲ್ಲಕ್ಕ? ಒಲಿಯಬೇಕು, ಒಲಿಯಬೇಕು, ಒಲಿಯಬೇಕು. ಸಾಲ್ತಿಲ್ಲ ಅಕ್ಕ. ಸಾಕಾಗಲ್ಲ ಇದು ಟಾರ್ಚರ್. ಇನ್ನು torture ಬೇಕಕ್ಕ? ಇದು ಚೆನ್ನಾಗದಿಲ್ಲ, ಹೊಡೆದ್ಬಿಟ್ಟು ಹೊಲಿಬೇಕೇನೋ ಅನ್ಸ್ತದೆ. ಏನೋ ಮಾಡ್ದೆ? ಅದೇ ಹೊಡೆದ್ಬಿಟ್ಟು ಹೊಲಿರಿ ಅಂದ್ರಲ್ಲ ಅದಕ್ಕೆ ಅಯ್ಯೋ, ನಿನ್ನ ಅರ್ದ್ಬಿಟ್ಟು ಒಲಿ ಅಂತ ಕೊಡ್ಲಿಲ್ಲ, ಒಗಿ ಅಂತ ಕೊಟ್ಟೆ. ವಾಗಿ
ಇವಳು ಮಗಳ ಮೆಜೆಸ್ಟಿಕ್ ನಲ್ಲಿ ಕುಂಕ ಮಿಠಾಯಿ ಮಾರಣ್ಣ ಅವಳೆ ಮಕ್ಕಳ. ಮೇಡಮ್, ನನ್ಗೆ ಸುಮಾರು ವರ್ಷದಿಂದ ಹೀರೋಯಿನ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಾನ್ ಈಡೇರ್ಸಕ್ಕಾಗಿಲ್ಲ ಅಂತ ನನ್ ಮಗಳನ್ನ ಹೀರೋಯಿನ್ ಮಾಡ್ತೀನಿ. ಆಕ್ಟಿಂಗ್ ಸ್ಕೂಲ್ ಬೇರೆ ಕಳ್ಸಿದ್ದೆ. ಈಗ ನೋಡಿ ಹೆಂಗ್ ಆಕ್ಟಿಂಗ್ ಮಾಡ್ತಾಳೆ ಅಂತ. ಅದು ಸಾಧು ಸರ್ ತರ ಮಾಡ್ಲ ನಾನು. ಮಾಡಮ್ಮ, ಕಳೆದೋಗ್ಬಿಡ್ಬೇಕು ಇವತ್ತು. ಅವ್ರು ನೋಡಿ ಕಳೆದೋಗ್ಬಿಡ್ಬೇಕು. ಮಂಜು ತಿರ್ಗಾ ನನ್ನ ಆಮೇಲೆ ತಪ್ಪಾಗಿ ತಿಳ್ಕೊಬೇಡ. ಅವ್ರು ಏನ್ ಹೇಳಿದ್ರು? ಸಾಧು ಸರ್ ತರ ಮಾಡಿ ಅಂತ. ಹಾ, ಗುಂದಿನ ಮತ್ತೆ ಗಾಮತ್ತು ಅಳತೆ ಮೀರಿದೆ ಆಪತ್ತು. ಕೃಷ್ಣಣ್ಣ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬಿಡ್ತಾ ಇದೆ ಅಂತ ಇದ್ದಿದ್ದು. ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಒಟ್ನಲ್ಲಿ ಇವಳಿಗೆ ಸಾಧು ಸರ್ ತರ ಮಾಡಕ್ ಬರ್ತಾ ಇಲ್ಲ. ಸೂಪರ್ ಸೂಪರ್ ಮಗ್ಳೆ. ನೋಡಿದ್ರೆ ನನ್ ಮಗ್ಳೆ ಎಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ. ಇವಳು ಹಿಂಗ್ ಆಕ್ಟಿಂಗ್ ಮಾಡಿ ಹೀರೋಯಿನ್ ಆಗ್ತಾಳೆ ಅಂತ ನಮ್ ಜ್ಯೋತಿಷಿಗಳು ಹೇಳಿದ್ರು ಮೇಡಮ್. ಗೊತ್ತಾಯ್ತು. ನೀನ್ ಡಾನ್ಸ್ ಮಾಡ್ಬೇಕಲ್ವಾ? ನೀನ್ ಡಾನ್ಸ್ ಕಲ್ತಿದ್ಯಾ ತಾನೆ? ಓ ಕಲೀಲಿಲ್ಲ ಡ್ಯಾನ್ಸ್ ಎನ್ನಮ್ಮ. ಅಯ್ಯೋ, ನನ್ ಮಗ್ಳು ಡಾನ್ಸ್ ಕಲ್ತಿಲ್ವಂತೆ. ಈಗಿಂದೀಗ್ಲೇ ಕರ್ನಾಟಕದಲ್ಲಿ ಯಾವನ್ ಸಕ್ಕತ್ತಾಗಿ ಡಾನ್ಸ್ ಮಾಡ್ತಾನ ಅವನ್ನ ಕರ್ಸ ಎಲ್ಲ ಅವನು. ಅಯ್ಯೋ ಎಲ್ಲೆಲ್ಲಿ ಯಾಕೆ ಹುಡುಕ್ಬೇಕು? ನೋಡಮ್ ಕೆಲ್ಸದವನಿಲ್ವಾ? ಇಡೀ ಕರ್ನಾಟಕನ 2 ಬೆಟ್ಟಲ್ಲೇ ಕುಣಿಸಿದ್ದಾನೆ. ಅವನ್ನ ಹೇಳು. ಓಯ್ ಎಲ್ಲ ಅವ್ರೆ ಸುಮ್ನೆ ಇದಕ್ಕೆ ಮೆಟ್ಟ ಹೊಡಿತೀನಿ ನನ್ ಮಗನೇ. ನಾನ್ ಕರ್ದಿದ್ದು ನನ್ ಮಗ್ಳಿಗೆ ಡಾನ್ಸ್ ಹೇಳ್ಕೊಡ್ ಬಾಯ್ನಿ ಅಂತ. ಡ್ಯಾನ್ಸ್ ನನಗ್ ಬರೀಕಿಲ್ಲ ಡ್ಯಾನ್ಸ್. ನನ್ ಬಡ್ಡಿ ದುಡ್ಡು ಕೊಡು. ಇಲ್ಲ ಡ್ಯಾನ್ಸ್ ಬರ್ತದಲ್ಲ ಮಾಡ್ತೇನೆ. ಕಾಪಾಡು ಶ್ರೀ ಸತ್ಯನಾರಾಯಣ ಪನಕ ಸಾಯನ. ಡ್ಯಾನ್ಸ್ ಹೇಳ್ಕೊಡೋದ್ರೆ ಭಕ್ತಿ ಗೀತೆ ಹೇಳ್ಕೊಡ್ತಾ ಇದೆಯಲ್ಲೋ. ಹೇಳ್ಕೊಡ್ತೀನಿ. ಈ ತೊಟ್ಟಿ ನನ್ನ ಮಗ ಡ್ಯಾನ್ಸ್ ಅಲ್ಲೇ ಡಬಲ್ ಮೀನಿಂಗ್ ಕೊಡ್ತಾವನೆ. ಅಯ್ಯೋ, ಏನಾದ್ರೂ ಆಗ್ಲಿ ನನ್ನ ಮಗಳು ಡಾನ್ಸ್ ಕಲ್ತ್ಲು, ಆಕ್ಟಿಂಗ್ ಕಲ್ತ್ಲು. ನಮ್ ಗುರುಗಳು ಹೇಳ್ದಂಗೆ ನನ್ನ ಮಗಳು ಹೀರೋಯಿನ್ ಆಗ್ತಾಳೆ. ಅಂತ ಗುರುಗಳು ಯಾರಕ್ಕ? ಕೆಲವರೆಲ್ಲ ಡೈಲಾಗ್ ಹೊಡೆದು ಕಾಮಿಡಿ ಮಾಡಿದ್ರೆ ನಮ್ ಗುರುಗಳು ಎಂಟ್ರಿಲೇ ಕಾಮಿಡಿ ಮಾಡ್ತಾರೆ. ನೀವ್ ಹೇಳ್ದಂಗೆ ನನ್ನ ಮಗಳು ಹೀರೋಯಿನ್ ಆಗ್ತಾಳಲ್ವಾ? ನಿಮ್ ಮಗಳ ನಾ ಹೀರೋಯಿನ್ ಆಗಲ್ಲ. ಹೋಗಕ್ಕ. ನನ್ನ ಮಗಳು ಹೀರೋಯಿನ್ ಆಗಲ್ವಾ? ಅವಳು ಯಾವ ಕೆಲ್ಸದವನ್ನ ಮದುವೆ ಆಗ್ತಾಳೋ ಅವನು 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 ಒಂಚೂರು ಕ್ಲಾರಿಟಿ. ಅವನು ಅಷ್ಟೇ. ಅವಳು ಹೀರೋಯಿನ್ ಆಗ್ಬೇಕು ಅಂದ್ರೆ ಕೆಲಸದವನು ಮದ್ವೆ ಆದ್ರೆ ಹೀರೋಯಿನ್ ಮಾಡ್ತಾನೆ ಅಂತ ಹೇಳಿದ್ದು. ಓಹೋ ಅದು. ಹಂಗಾದ್ರೆ ಈಗಿಂದೀಗ್ಲೇ ನನ್ ಮಗಳಿಗೆ ಯಾರಾದ್ರೂ ಒಬ್ಬ ಒಳ್ಳೆ ಕೆಲಸವನ್ನ ಕೊಟ್ಟು ಮದ್ವೆ ಮಾಡ್ತೀನಿ. ಚಂದ್ರು, ನನ್ ಮಗಳನ್ನ ಮದ್ವೆ ಆಗ್ತೇನಪ್ಪ. ಅಕ್ಕ ಏನ್ ಮಾತಾಡ್ತಾ ಇದೀರಿ? ನೀವೆಲ್ಲಿ ನಾನೆಲ್ಲಿ? ಆಕಾಶ ಭೂಮಿ ಆಗಲ್ಲ ಬಿಡಕ್ಕ. ಅಯ್ಯೋ, ನನ್ನ ಆಸ್ತಿ ಎಲ್ಲ ನಿನಗೆ ಬರ್ಕೊಡ್ತೀನಿ. ನನ್ನ ಮಗಳು ಮದ್ವೆ ಆಗಿ ಅವಳು ಹೀರೋಯಿನ್ ಆಗ್ಬೇಕು ಅಷ್ಟೇ. ಆಸ್ತಿ ಎಲ್ಲ ಬರ್ಕೊಡ್ತೀನಿ ಅಂದ ತಕ್ಷಣ ಅದೆಲ್ಲ ನಂದಾಯ್ತದಕ್ಕ. ಅದೆಲ್ಲ ನೀನ್ ಅನುಮಾನ ಪಡ್ಬೇಡ. ನನ್ನ ಆಸ್ತಿ ಪತ್ರ ಎಲ್ಲ ನಿಂದೆ. ನೀನೇ ಈ ರಾಜ್ಯಕ್ಕೆ ಒಡೆಯ. ನನ್ನ ಮಗಳನ್ನ ಮದ್ವೆ ಆಗಪ್ಪ. ಎದಳಲ್ಲ ಎದ್ದಳಲ್ಲ. ಇನ್ಮೇಲೆ ಈ ಆಸ್ತಿಗೆಲ್ಲ ನಾನೇ ಒಡೆಯ. ನಾನ್ ಏನ್ ಹೇಳ್ತೀನಿ ಅಂತ ಮಾಡ್ಕೊಂಡ್ ಮನೇಲಿ ಬಿತ್ತಿರ್ಬೇಕು. ಚಂದ್ರಣ್ಣ ನನ್ಗೆ ಬಾಣ ಕುತ್ಕೋಣ. ಏನ್ಲ ಗಿಚ್ಚಿಗಿಲಿ ಕಲಾವಿದ್ರು ಯಾವ ಟೈಮ್ಲಿ ಯಾರನ್ನ ಬಕೆಟ್ ಹಿಡಿತಾರೆ ಅಂತ ಒಂದು ಗೊತ್ತಾಗಿಲ್ಲ. ಅನ್ಕೊಂಡೆ ತಾನೆ ನಾನು 3 ಸೀಸನ್ ಮಾಡಿದೀನಣ್ಣ. ಏನ್ ಮುಖ ನೋಡ್ತಾ ಇದ್ಯಾ? ಹೊಟ್ಟೆನಲ್ಲಿ ಸಗಣಿ ಇದೆಯಾ? ನನಗೆ ಉಲ್ಟಾ ಹೊಡಿತಾವನಲ್ಲಪ್ಪ ನನ್ ಮಗ. ಸಗಣಿ ಇದೆ ಒಡಿಯಾ? ನಾನು ಇದೆಯಾ ಅಂತ ಕೇಳ್ದೆ. ತಗಂಬ ಅನ್ನ. ಏನ್ ಮಾಡ್ದೆ? ಅದೇ ಕಿತ್ತಾಕ್ಬಿಟ್ಟು ಹೊಲಿತಾ ಇದ್ದೀನಿ. ನಾನು ವರ್ಷು ಅಂದೆ, ಕಿತಾಕು ಅನ್ನ.
ಬಾಬಾ ಬಟ್ಟಿ ಬಾಬಾ ಬಮ್ಮ ಎಂತರ್ಕ ಮಾತಾಡ್ತೀಯಾ? ನನಗೆ ಒಂಚೂರು ಕೆಲಸ ಅದೇ, ಬತ್ತಿನ ಮೇಲೆ. ಅಯ್ಯೋ ಎಲ್ಲ ಉಲ್ಟಾ ಹೊಡಿತೈತಲ್ಲಪ್ಪ. ನನ್ನ ಮಗಳಲ್ಲಿ ಅಂತ ನನ್ ಮಗ ಕೇಳ್ಬೇಕಿತ್ತು. ಕೇಳಿಲ್ವಾ? ಹಂಗೆ ಹೋದ. ಅಕ್ಕ ಸೀದಾ ಮಗಳ ರೂಮ್ಗೆ ಹೋಗಿದ್ದಾನಕ್ಕ. ಏಯ್ ಮಗಳ ರೂಮ್ಗೆ ಹೋಗಿದ್ಯೇನೋ, ಬಾರೋ ನಿನ್ ತಾಕತ್ತಿದ್ರೆ ಹೊರಗಡೆಗೆ ಬಾರೋ. ಏಯ್! ನಾನು ಒಂಚೂರು ಸಾಧು ಸರ್ನ ಮಾತಾಡ್ಸ್ಕೊ ಬರಕ್ ಹೋಯ್ತಾ ಇದ್ದೇನೆ. ಲೇ, ಉಲ್ಟಾ ಪಲ್ಟಾ. ನನ್ನ assistant ಅಲ್ಲೇನೋ ನೀವು? ಏನು ಇಲ್ಲ, ನೀನೇನ್ ಬಡ್ಡಿ ಬಾಮಕನ ಪುಟಿ ಬಾಮಕ ನೀನು. ನಾನು ಡೈಲಾಗ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅವ್ರ ಪೇಮೆಂಟೇ ಕೊಡ್ತಾ ಇಲ್ಲ ಕಣೆ. ಈಗ ನಾನು ಡೈಲಾಗ್ ಕಂಪ್ಲೀಟ್ ಮಾಡ್ತೀನಿ ನೋಡು. ನಿನ್ನ ಮಗಳು ಹೀರೋಯಿನ್ ಆಗಲ್ಲ, ಅವ್ನ್ ಯಾರನ್ನ ಮದುವೆ ಆಗ್ತಾನೋ ಅವನು ಸ್ಟಾರ್ ಚೇಂಜ್ ಆಗಿ ಅವನು ಹೀರೋ ಆಗ್ತಾನೆ. ಅಯ್ಯೋ ನನ್ ಮಗನೇ, ಕೊಟ್ಟಿರೋ ಡೈಲಾಗು ಸರಿಯಾಗಿ ಹೇಳಲ್ಲ, ಕಂಟೆಂಟು ಕನ್ವೆ ಮಾಡ್ದೆ, ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟಲ್ಲ. ಈ ವೇದಿಕೆ ಮೇಲೆ ಇವತ್ತು ಇಬ್ರು ಆಸ್ಥಾನ ಕಲಾವಿದರ ಆಗಮನ. ಮರು ಆಗಮನ ಆಗಿದೆ. ನಿಜವಲ್ಲ, ಅದಕ್ಕೆ ಜೋರಾಗಿ ವೆಲ್ಕಮ್ ವೆಲ್ಕಮ್. ಈ ಒಂದು ವೇದಿಕೆ ಮೇಲೆ ನಡೆದಂತ ಒಂದು ಇದ್ರ ಬಗ್ಗೆ ಅದನ್ನ ಏನ್ ಹೇಳ್ತೀರಿ ಇವರೇ? ನನಗೆ ಫಸ್ಟ್ ತುಂಬಾ ಹೈಲೈಟ್ ಆಗಿ ಕಾಣಿಸಿದ್ ನಮ್ಮ ಮಾನಸ ಅವರು. ನೀವು ಬಡ್ಡಿ ಬಾಮ ಅಂತ ಹೇಳಿದಾಗ ಇವರು ನಮ್ಮ ಚಂದ್ರಪ್ರಭಾ ಅವರು ಬಾಮ ಅಂತ ಕರೆಯೋದಿದೆಯಲ್ಲ, ಅದು ನಿಜಕ್ಕೂ ಅದು ಒನ್ ಆಫ್ ದ ಫಂಟಾಸ್ಟಿಕ್ ಟೈಮಿಂಗ್. ಅದು ನಿಮ್ಮ ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇನ್ನ ಉಲ್ಟಾ ಪಲ್ಟಾ ಈ ಶೋಗೆ ಬಗ್ನಿಗೂಟ ಇದ್ದಂಗೆ ಅವರು ಅವ್ರಿಗೆ ಸಿಕ್ಕಿದ್ದಂತ ಒಂದು ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರು. ಓವರಾಲ್ ಅ ಗುಡ್ ಪರ್ಫಾರ್ಮೆನ್ಸ್. ವೆರಿ ನೈಸ್, ಥ್ಯಾಂಕ್ ಯು. ಇನ್ನ ಸಾಧು ಸರ್, ಒಂದು ಪರ್ಫಾರ್ಮರ್ ಆಗಿ ಮಾನಸ ಅವರೇ ಎಕ್ಸ್ಟ್ರಾನರಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಅದೇ ನಿನ್ನ ಕೈ ಅದೇನೋ ನಿಂದೊಂದು ಮಾಮೂಲಿ ಸ್ಟೈಲ್ ಇದೆ ಒಂದೇ, ಅದೇನದ ಬಾಮ ಬಾಮ ಬಟ್ಟಿ ಬಡ್ಡಿ ಅದು ಅವ್ರದ್ದು ಟೈಟ್ಲ್ ಕೈ. ಹೌದು ಸರ್. ಅಲ್ಲ, ನೀನ್ ನಟಿ ಬಿಡಮ್ಮ, ಏನು ಮಾಡಕ್ಕಾಗಲ್ಲ. ಎಲ್ಲ ತರ ಕ್ಯಾರೆಕ್ಟರ್ ಮಾಡಿ ತೋರಿಸ್ತೀಯ, ಸೂಪರ್. ಇವತ್ತಿನ ಸ್ಪೆಷಲ್ ನಮಗೆ ಇಬ್ರು. ನಿತಿನ್ ಸರ್, ನೀನೆ ಅಂತ ವಾಯ್ಸ್ ನನಗೆ ಅನಿಸ್ತಾ ಇತ್ತು. ಸಕ್ಕದ ಮಾಡಿದ್ರಿ, ಎಲ್ಲೂ ಮಿಸ್ಟೇಕ್ಸ್ ಏನು ಆಗ್ಲಿಲ್ಲ ಅಂದ್ರೆ ಅವ್ನು ನಿಜವಾದ ಕಲಾವಿದ, ಅದು ಯಾರೋ ನಮ್ಮಲ್ಲೇ ಒಬ್ರು ಅಂತ ಅನಿಸ್ತಾ ಇತ್ತು. ನಿತಿನ್, ನೀ ಬರ್ಬೇಕು. ಬರೋದ್ರಿಂದ ನಿಮ್ಮನ್ನೆಲ್ಲ ನೋಡದೆ ನಮಗೂ ಕೂಡ ಬಹಳ ಒಂಥರ ಬೇಸರ. ಒಳ್ಳೊಳ್ಳೆ ಕಲಾವಿದರನ್ನ ನಾವು ಬಿಟ್ಕೊಟ್ಬಿಟ್ಟಿವಿ ಅಂತ ಅನಿಸ್ತಾ ಇತ್ತು. ಅಯ್ಯಪ್ಪ ಸ್ವಾಮಿಗಳೇ, ಚೆನ್ನಾಗಿತ್ತು. ಸಣ್ಣ ರೋಲ್ ಆದ್ರೂ ಕೂಡ ವೆರಿ ನೈಸ್. ಈಶಾನಿ ಇಲ್ಲ, ಒಂದಿನ ಈಶಾನಿ ಒಳ್ಳೆ ಆರ್ಟಿಸ್ಟ್ ಆಗಿ ಆಗ್ತಾರೆ, ಒಳ್ಳೆ ಹೀರೋಯಿನ್ ಆಗ್ತಾರೆ ಖಂಡಿತ. ಥ್ಯಾಂಕ್ ಯು ಗೋಮಲ್ ಸರ್. ನಾನು ಹೇಳಾಯ್ತು, ನಿಮ್ದು ಆಯ್ತಲ್ಲ. ಶ್ರುತಿ ಮೇಡಮ್, ಮೊದಲಿಗೆ ನಿತಿನ್ ಮತ್ತೆ ಅಯ್ಯಪ್ಪ, ವೆಲ್ಕಮ್ ಟು ಗಿಚ್ಚಿ ಗಿಲಿ ಗಿಲಿ. ಥ್ಯಾಂಕ್ ಯು ಮ್ಯಾಮ್. ನಿಜ ಹೇಳ್ಬೇಕು, ಗಿಚ್ಚಿ ಗಿಲಿ ಗಿಲಿಲಿ ಕುಡ್ಕೊಂಡ್ ಗೆಟಪ್ ನ ಇದುವರೆಗೂ ಯಾರಾದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರೆ ದಟ್ ಇಸ್ ನಿತಿನ್. 100%. ಇನ್ನೊಬ್ರು ಕಲಾವಿದರಿದ್ದಾರೆ, ಅವ್ರ ಸ್ಟೇಜ್ ಬರ್ತಿದ್ದಂಗೆನೆ Skit end ಆಯ್ತು ಅಂತ. ಡಿಶ್ ಅಂತ ನಮಗ್ ಗೊತ್ತಾಗ್ತಾ ಇದ್ದಿದ್ದು. ವಂದನಾರ್ಪಣೆ ಹಾಡುವಂತ ಒಬ್ಬ ಕಲಾವಿದ ಇದ್ರೆ ಅದ್ ನಮ್ಮ ಎಂಡಿಂಗ್ ಸ್ಟಾರ್ ಅಯ್ಯಪ್ಪ. ನಿಮ್ಮನ್ನು ಅಷ್ಟೇ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ವಿ. ಈ ಸೀಸನ್ 3 ಶುರು ಆಗ್ತಿದ್ದಾಗೆ ನಿಮ್ಮ ಸ್ಥಾನವನ್ನ ತುಂಬಿದಂತ ಏಕೈಕ ಕಲಾವಿದ ಮೋಹನ್ ಸರ್ ಅವರು. ಹಲೋ, ಏನ್ ಎಂಟ್ರಿ ಪ್ರಶಾಂತ್? ಎಸ್ ಮ್ಯಾಮ್. ಏನ್ ಗೆಟಪ್ ಚೆನ್ನಾಗಿದೆ ಮ್ಯಾಮ್, ನಾನೇ ಮಾಡಿದ್ದು. ಪ್ರಾಪರ್ಟಿ ಕಾಮಿಡಿ ಇರ್ಲಿ ಅಂತ ನಾನು ಅಂದ್ರೆ ಮೇಕಪ್ ಮ್ಯಾನ್ ಗಳೆಲ್ಲ ಸುಮ್ನೆ ವೇಸ್ಟ್ ಆಗಿ ಕಳಿಸ್ತಿದಾರ ದುಡ್ಡು ಕೊಟ್ಟು. ಏನು ಗೊತ್ತಾಗ್ತಿರ್ಲಿಲ್ಲ ಮ್ಯಾಮ್, ನಾನು ಹೇಳ್ದೆ ಮೇಕಪ್ ಮ್ಯಾನ್ ಏನು ಗೊತ್ತಾಗ್ತಾ ಇಲ್ಲ. ಹಂಗಿಲ್ಲ ಮ್ಯಾಮ್, ಮಾಮೂಲಿ. ಡೈಲಾಗ್ ಯಾರು ಕೊಟ್ರು, ಸ್ಕಿಟ್ ಯಾರು ಬರ್ದ್ರು? ಅವ್ರ ಸಂದೀಪ್ ಅಣ್ಣ ಮ್ಯಾಮ್. ಅವ್ರಿಗೂ ಏನೋ ಗೊತ್ತಾಗ್ಲಿಲ್ವಾ? ಅವ್ರಿಗೆ ಗೊತ್ತಿತ್ತು, ನಾನೇ ಸ್ವಲ್ಪ ರೀರೈಟ್ ಎಲ್ಲ ಮಾಡಿ ಸ್ವಲ್ಪ ನಾವೆಲ್ಲ ಸೇರಿ ರೈಟ್ ಮಾಡಿದ್ವಿ. ನೀವ್ ಹೇಳಿದ ಪ್ರಕಾರ ಎಲ್ಲಾರು ಕರೆಕ್ಟ್ ಆಗಿ ಮಾಡಿದ್ರಾ? ಮಾಡಿದ್ರು ಮ್ಯಾಮ್, ಅದೇ ಸ್ವಲ್ಪ ಎಲ್ಲ ಇದ್ ಮಾಡಿದ್ರು. ಯಾರು ಮಿಸ್ಟೇಕ್ ಮಾಡಿದ್ರು? ಮಾನ್ಸ, ಯಾರು? ಚಂದ್ರಣ್ಣ, ಚಂದ್ರಪ್ರಭಾ ಮರ್ತ, ಆಮೇಲೆ ಮಾನ್ಸ ಅವ್ರ ಮರ್ತ್ಲು. ಈಗ ಆಯ್ತು ಪ್ರಶಾಂತ್, ಎಲ್ಲರನ್ನು ಮೆಂಟರಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ವಾ? ನಮ್ ಚಂದ್ರಪ್ರಭನ್ ಮ್ಯಾನರಿಸಮ್ ಇದೆಯಲ್ಲ, ಅವ್ರ ಮ್ಯಾನರಿಸಮ್ ಅಲ್ಲಿ ಒಂದ್ 2 ಡೈಲಾಗ್ ಹೇಳು, ನಾನು ಮೆಚ್ಕೋತೀನಿ ನಿನ್ನ. ಟಿನ್ ಟಿಡಿನ್ ಟಿನ್ 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 ಟಿಡಿನ್. ಹೇಯ್ ಕೆಪ್ಪಕೋ ಕಾಳಕೋ ಆರಕೋ ಯೂರಕೋ ಹುಣಕೋ ಕೋ ಕೊರಕೋ. ಏನಿದು? ಇದು ನಮ್ ಚಂದ್ರಪ್ರಭಂದು ಮ್ಯಾನರಿಸಮ್ ಇದು. ಡೈಲಾಗ್ ಹೇಳು.
ಅಕ್ಕ ಡೈಲಾಗ್ ಕೊಡಕ ಅದು ಬಾಮ ಬಡ್ಡಿ ಬಾಮ. ಬಾಮ್ಮ ಇಲ್ಲ ಚಂದ್ರಪ್ರಭ ಇನ್ನ ಚೆನ್ನಾಗಿ ಹೇಳಿದಾರೆ, ಡಬ್ಬಾ ತರ ಹೇಳಿದೆ. ಇಲ್ಲ ಇನ್ನೂ ಖರಾಬ್ ಆಯ್ತು ಇದು. ಏನ್ ಆವಿಡಿತಾ ಇದ್ದೀಯ ನೀನು? ಅವನು ಎಕ್ಸ್ಪ್ರೆಷನ್ ಕೊಡ್ತಾನೆ, ನಿಮಗ್ ಕಾಣ್ತಾ ಇಲ್ಲ, ಯಾಕೆಂದ್ರೆ ಅವನ್ಗೆ ಮೀಸೆ ಅಡ್ಡ ಇದೆ. ಕಾಣ್ತಿದ್ದು ತುಂಬಾ ಜಾಸ್ತಿ. ಬೇಗ ಬೇಗ. ಕೆಂಪಕೋ ಮತ್ತೆ ಬಾಮ ಸತ್ಯಭಾಮ ಆ ಡೈಲಾಗ್ಗೆ ಬಾಮ ಬಡ್ಡಿ ಬಾಮ. ಬಾಮ್ಮ ಈಗ ಕಾಣಿಸ್ತು ನೋಡಿದ್ರ? ಈಗ ನೀವ್ ಏನೇ ಚೆನ್ನಾಗಿ ಆಕ್ಟ್ ಮಾಡಿದ್ರು ಆಡಿಯನ್ಸ್ ಇಷ್ಟ ಆಗ್ಬೇಕು. ಆಡಿಯನ್ಸ್ ರಿಯಾಕ್ಷನ್ ಕೇಳೋಣವಾ? 1 2 3 ಹೇಗಿತ್ತು? ಚೂಚಿ ಅಂತ ಅವರಲ್ಲಪ್ಪ. ನೋಡಿದ್ರಿ ಸಾರಿ ಪ್ರಶಾಂತ್? ಹೌದು ಮ್ಯಾಮ್, ಅವ್ರ ತರ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಇದೇ ಆಡಿಯನ್ಸ್ ನಿಮ್ಗೆ ಎದ್ದು ಚಪ್ಪಾಳೆ ಹೊಡಿ. ಸ್ಟ್ಯಾಂಡಿಂಗ್ ಅವೇಶನ್ ಕೊಡ್ಬೇಕು. ನೋಡಿ. ಆ ರೇಂಜ್ ನೀವು ಆಕ್ಟ್ ಮಾಡ್ಬೇಕು. ಎಸ್ ಮ್ಯಾಮ್. ಆಕ್ಟ್ ಮಾಡ್ಬೇಕು, ಆಕ್ಟ್ ಮಾಡಿಸ್ಬೇಕು. ನೆಕ್ಸ್ಟ್ ವಾರ Yes, ma'am. ಇಶಾನಿ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅದಕ್ಕೆ ಕಾರಣ ಪ್ರಶಾಂತ. ಏನ್ ಇಶಾನಿ? ಏಳು ಪ್ರಶಾಂತ್, ಏಳು ಪ್ರಶಾಂತ್. ಅದೇನು ಅರ್ಧ ಹಾಕಿ ಅರ್ಧ ಬಿಟ್ಟಿದೀಯಾ? ಭಾರತ ಇನ್ನೂ ಇದೆಯಾ? ಅಯ್ಯೋ ದೇವ್ರೆ. ಇವಾಗ ಹೇಳು ಮಾನಸ, ಆ ಡೈಲಾಗ್ ಹೇಳು. ತುಂಬಾ ಫೀಲ್ ಅಲ್ಲಿ ಹೇಳ್ತಾನೆ ಇವಾಗ ಪ್ರಶಾಂತ್. ಬಾಮ ಬಡ್ಡಿ ಬಾಮ. ಬರ್ಬೇಡ ಕಣಮ್ಮ. ಇಲ್ಲ ನಿಜವಾಗ್ಲೂ ನಮ್ಗೆ ಪ್ರಶಾಂತ್ ನೋಡಿದ್ರೆ ಅದೇ ಖುಷಿ. ಹೇ ಅಪ್ಪ, ಚಂದ್ರಪ್ರಭಾ Madam. ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್. ಚಂದ್ರಪ್ರಭಾ ಸೂಪರ್ ಟೈಮಿಂಗ್. ಮಾನಸ ಎಂಟ್ರಿ ಸುಮ್ಮ ಅದರದಿಲ್ಲೇ ಅನ್ನೋ ತರ ಸಖತ್ ಖಡಕ್ ಆಗಿ ಎಂಟ್ರಿ ಕೊಟ್ರಿ. ಬಜರಂಗಿ 2 ಗೆಟಪ್. ಅಯ್ಯೋ, ಈ ಒಂದು ಗೆಟಪ್ ಹಾಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ, ನನ್ನ ಇಡೀ ಚಿತ್ರ ಜೀವನದಲ್ಲಿ ನನಗೆ ಅಪೋಸಿಟ್ ಆಗಿರುವಂತ, ನಾನು ಅಲ್ವೇ ಅಲ್ಲ ಅನ್ನೋ ತರದ ಒಂದು ಪಾತ್ರ ಏನಾದ್ರು ಮಾಡಿದ್ರೆ ಅದು ನಾನು ಬಜರಂಗಿ 2 ನಲ್ಲಿ ಆ ಥರದ್ದು ಒಂದು ಪಾತ್ರ ಸಿಕ್ಕಿದ್ದಕ್ಕೆ ನನಗೆ ರಿಯಲಿ ಐ ಆಮ್ ಬ್ಲೆಸ್ಡ್. ಆ ಡಬ್ಬಿಂಗಲ್ಲೂ ಕೂಡ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ತುಂಬ ಸಾಫ್ಟ್ ನೇಚರ್ ಇರೋರಿಗೆ ನನಗೆ ಒಂದೇ ಒಂದು ಶಾರ್ಟಲ್ಲಿ ಹರ್ಷ ಅವರು ಬಜರಂಗಿ 2 ನಲ್ಲಿ ನಾನು ಇಂಟ್ರೊಡಕ್ಷನ್ ಸೀನ್ ತೆಗಿಬೇಕು. ಸನ್ಸೆಟ್ ಆಗೋಗ್ತಾ ಇದೆ. ನಾನು ಇಂಟ್ರೊಡಕ್ಷನ್ ಸೀನಿಗೆ ಟೈಮೇ ಇರಲಿಲ್ಲ. ನಮ್ಮ ಟೈಮೇ ಒಂದೊಂದ್ಸರಿ ಹಾಗೆ ಕೆಟ್ಟೋಗೋದು. ಚೇರ್ ಮೇಲೆ ಕೂತ್ಕೊಂಡಿರ್ತೀನಿ, ಖಡಕ್ಕಾಗಿ ಬರಬೇಕು. ಹರ್ಷ ಅವರು ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು. ಆ ಡೈಲಾಗು ದರ್ಬೇಸಿ ಬಿಕನಾಸಿ ನನ್ನ ಮಕ್ಕಳ ನಿನ್ ಜನ್ಮಕ್ ನಾನು ಯಾಕಡ ಮಡ್ಗ. ಇದು ಆಲಮೇಲ ಅಮ್ಮನ್ ಕೋಟೆ ಕಣ. ಇಲ್ಲಿ ನನ್ನ ದರ್ಬಾರ್, ಎಲ್ಲಿ ನನ್ನ ಕರ್ಬಾರ್. ನಾನು ಹಾಕಿರೋ ಗೆರೆನ ದಾಟೋದಕ್ಕೆ ಯಪ್ಪು ನನಗೆ ಹೇಳ್ತೀರಾ? ಹೇಳ್ರಲ್ಲ, ಬಡ್ಡಿ ಯಾವಾಗ ಕೊಡ್ತೀರಾ? ಮಚ್ಕೊಳ್ಳಲೆ ನೀ ಬೆಳೆಯ ಗಂಟ ನಾನೇ ಕಾಯ್ಕೊಂಡಿರ್ಲ. ಸರಿಯಾದ ಸಮಯಕ್ಕೆ ನೀವು ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ನಾನು ಇದನ್ನ ಆಕ್ಟ್ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಮೆಂಟಲಿ. ನಾನೇ ರೌಡಿ ಅಂತ ಎಷ್ಟು ಅನ್ಕೊಂತ ಇದ್ರು ನನಗೆ ನಾನು ಅನಿಸ್ತಾನೆ ಇರಲಿಲ್ಲ. ಇಡೀ ಮನೆಯಲ್ಲೆಲ್ಲ ಹೀಗೆ ನಡಿವೆ. ನನ್ನ ಮಗಳು ನಾನು ನೋಡಿ ಎಲ್ಲ ಕಾಮಿಡಿ ಪೀಸ್ ಥರ ಮಾಡಿಬಿಟ್ಟಿದ್ರು ನನ್ನನ್ನು. ಶಿವಣ್ಣ ನನ್ನನ್ನು ಪ್ರೋತ್ಸಾಹ ಮಾಡಿದಷ್ಟು, ನನ್ನ ಮೊದಲನೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬದಲ್ಲಿ ನನಗೆಷ್ಟು ಸಪೋರ್ಟ್ ಮಾಡಿದ್ರು, ಈ ಬಜರಂಗಿ 2 ನಲ್ಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್ ಟು ಶಿವಣ್ಣ. ಮಾನಸ, ಇಟ್ ವಾಸ್ ಸೂಪರ್. ನಿಮ್ಮ ಗೆಟಪ್ ಚೆನ್ನಾಗಿತ್ತು, ಎಲ್ಲರ ಆಕ್ಟಿಂಗ್ ಚೆನ್ನಾಗಿತ್ತು. ಅಯ್ಯಪ್ಪ ಅಂಡ್ ನಿತಿನ್, ಮತ್ತೆ ನಿಮ್ಮ ಎಂಟ್ರಿ ವಾಸ್ ವೆರಿ ನೈಸ್. ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್. ಚಂದ್ರಪ್ರಭಾ, ಆಲ್ ದಿ ಬೆಸ್ಟ್. ನಿಜವಾಗ್ಲೂ ಆಕ್ಚುಲಿ ಮನ್ಸಿಂದ ಒಂದು ಮಾತು ಹೇಳ್ಬಿಡ್ತೀನಿ. ಇಲ್ಲಿ ಏನೇ ನೀವು ಪಂಚಿಂಗ್ ಕ್ವೀನ್ ಆಗಿರ್ಬೋದು, ಇಲ್ಲಿ ಇವ್ರಗಳ ಜೊತೆ ಎಲ್ಲ ಸೇರ್ಕೊಂಡು ಸಿಕ್ಕಾಬಡ ತರಲೆ ಮಾಡಿರ್ಬೋದು, ಆದ್ರೆ ನಿಮ್ಮಂತ ಒಬ್ಬ ಕಲಾವಿದ ಈ ಒಂದು ವೇದಿಕೆಯ ಭಾಗ ಆಗಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬಾನೇ ಸಂತೋಷ, ನಮ್ಮ ಹೆಮ್ಮೆ. ಥ್ಯಾಂಕ್ ಯು.
ನೀವು ನಮ್ಮ ಕರ್ನಾಟಕದ ಚಂದನವನದ ಒಂದು ಹೆಮ್ಮೆ. ಬಲ್ಲಿ ಚಪ್ಪಾಳೆ. ನೆಕ್ಸ್ಟ್ ಟೈಮು ನೀನ್ ಆ ತರ ಡೈಲಾಗ್ ಹೊಡಿಬೇಕು. ಇವಾಗ್ಲೇ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಯಾಕೆ? ಶಬ್ಬಾಷ್. ಇವಾಗ್ಲೇ ಹೇಳ್ತಾರೆ. Come on. Yes. ನಿನ್ ಜನ್ಮಕ್ಕೂ ನಾನು ಎಕಡ ಮಡಗ. ನಿನ್ ಜನ್ಮಕ್ಕೆ ನಾನು ಎಕರ ಮಗಳ Inhani. Insani. Una. ಥ್ಯಾಂಕ್ ಯು ಜಜಸ್. ಈಶಾನಿ ಅವ್ರ ಡೈಲಾಗ್ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಈಗ ಬರ್ತಾ ಇರೋಂತ ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಇಷ್ಟು ದಿನ ಎಲ್ಲಾ ಸ್ಕಿಟ್ ಗಳಲ್ಲೂ ಜಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತ ನಮ್ಮ ಮೋಹನ್ ಅವರು ಇವತ್ತು ತಾವೇ ಒಂದು ಲೀಡ್ ಆಗಿ ಬರ್ತಾ ಇದ್ದಾರೆ. ಏನ್ ಆ ಸ್ಕಿಟ್ ಅಂತದ್ ಏನು ಅದು ಲೀಡ್ ಕ್ಯಾರೆಕ್ಟರ್ ಇದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ಸ್ಕಿಟ್ ನೋಡ್ಲೇಬೇಕು. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಮೋಹನ್, ಸಂಜನಾ, ಲ್ಯಾಗ್ ಮಂಜು, ಚಂದ್ರಪ್ರಭಾ, ಶಿವು, ನಿತಿನ್, ದೀಕ್ಷಾ ಹಾಗೂ ಇಶಾನೆ. ಮಾವ ಸ್ವೀಟ್ ತಗೊಳ್ಳಿ, ಅತ್ತೆ ಸ್ವೀಟ್ ತಗೊಳ್ಳಿ, ಇವಳೆ ಸ್ವೀಟ್ ತಗೊಳ್ಳಿ. ಏನ್ ವಿಶೇಷ? ಏನ್ ವಿಶೇಷ ಅಂತ ಕೇಳ್ತಿಯಲ್ಲಿ, ಕೊನೆಗೂ ಪ್ರೂವ್ ಮಾಡ್ಬಿಟ್ರಲ್ಲಿ. ಏನಂತ? ಮಾವ ನೋಡು, ಇದು ಕಪ್ ಹೊಡೆದ್ಬಿಡ್ತು. ನಾವು ಹನಿಮೂನ್ಗೆ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡ್ಬಿಡು. ಅಪ್ಪ, ಕತ್ತಲಿದ್ದ ಚಿನ್ನ ಚೈನ್ ಏನಾಯ್ತು? ರೀ, ಸರ ಎಲ್ಲೋಯ್ತ್ರಿ? ಎಲ್ಲೋ ಬಿದ್ದೋಯ್ತಾ ಅಂತ. ಬಿದ್ದೋಯ್ತಾ? ಏನ್ ಮಾವ ಹಿಂಗ್ ಮಾತಾಡ್ತಿದ್ಯಾ ನೀನು? ಹಾಕೋಯ್ದ್ನಾ ಅಳಿಯಂದ್ರೆ ಏನಿದು ಏನಿದು ಅಂದ್ರೆ ಮಾವ, ಖಾಲಿ ಹೊಟ್ಟೆಗೆ ಊಟ ಹಾಕಿದ್ಯಾ ನೀನು? ನಿನ್ ಕತ್ ಖಾಲಿ ಇಡಕ್ ಬಿಡ್ತೀನ ಮಾವ ನಾನು? ನೀವು ಚೆನ್ನಾಗಿರ್ಬೇಕು ಮಾವ ನನ್ಗೆ. ಅತ್ತೆ, ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ. ಹಂಗೆ ಬರ್ತಾ 600 ಕೋಟಿ ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬರ್ತೀವಿ ಕೆಲ್ಸನ. ರೀ, ಇಲ್ಲಿ ಬನ್ರಿ. ನಾನ್ ಬರಲ್ಲ. ಇಲ್ಲಿ ಬನ್ನಿ. ತಂದ್ಕೊಡು. ಅಳಿಯಂದ್ರೆ ತಕೊಳ್ಳಿ. ಏನಿದು? ಆಸ್ತಿ ಪತ್ರ. ಬಾರ್ ನಿಮ್ಮ ಹೆಸರಿಗೆ ಬರ್ದಿಲ್ಲ ಅಂತ ಆಸ್ತಿ ಪತ್ರನ ಹರಿದು ಬಿಟ್ರ? ಏನ್ ಮಾತಾಡ್ತಿದ್ಯಾ ಅತ್ತೆ? ಆಸ್ತಿ ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಬೆಲೆನೇ ಕಟ್ಟಕ್ ಆಗ್ದಿರ ಆಸ್ತಿ ನೀವು ಹೋದ್ರೆ ನೀವು ನನಗೆ ಮುಖ್ಯ ಅತ್ತೆ, ನೀವು ನನಗೆ ಮುಖ್ಯ. ಬಿಡ. ಅಲ್ಲ ಕಣೆ, ಸಮಾಧಾನ ಮಾಡ್ಕೊಳ್ಳಿ. ಒಟ್ನಲ್ಲಿ ನೀನ್ ನನ್ ತಪ್ಕೊಳ್ಳೋದಿಲ್ಲ. ಆ ಲ್ಯಾಂಗ್ವೇಜ್ ಆದ್ರೆ ಓಡೋಗ್ಬಿಡ್ತೀಯ. ಫ್ಲೈಟ್ ಟೈಮ್ ಆಯ್ತು. ಬಾಯ್ ಬಾಯ್ ಬಾಯ್. ಬಾಯ್. ಬನ್ನಿ. ಶಿವು ಅಲ್ಲ, ಅವಳು ತಪ್ಕೊಳಕ್ಕೆ ಹೋಗ್ತಾ ಇಲ್ಲ, ನೀನ್ ಹನಿಮೂನ್ ಬರೀ ಕರ್ಕೊಂಡು ಹೋಯ್ತಾ ಇದೀವಿ. ಏನ್ ಗೊತ್ತಾ, ನನ್ ಗಂಡನ ಆಯುಷ್ ಜಾಸ್ತಿ ಗಟ್ಟಿಯಾಗಿರ್ಲಿ ಅಂತ ನಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಮಗಳು ಅಳಿಯಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ. ಇವಳೆ ಒಂದು ಕಾಫಿದಾ? ಇವಳೆ ಎಲ್ಲೋದ್ಲು? ಯಾವಳವಳು? ಹಲೋ, ಏನ್ರಿ? ಎಲ್ಲಿದ್ಯಾ? ನಾನ್ ದೇವಸ್ಥಾನಕ್ ಬಂದಿದ್ದೀನ್ರಿ. ಅಯ್ಯ, ಇಷ್ಟು ದೊಡ್ಡ ಸ್ಕಿಟ್ ಅಲ್ಲಿ ನಾನು ಒಬ್ಬನೇ ಬಿಟ್ಟು ಹೋಗಿದ್ಯಾ? ಸತ್ಯ. ರೀ ರೀ, ಏನಾಯ್ತ್ರಿ? ರೀ, ಏನಾಯ್ತು ಅಂದ್ರೆ
ಹಲೋ ಡಾಕ್ಟ್ರೇ, ಒಂಚೂರು ಮನೆಗೆ ಬರ್ತೀರಾ? ಡಾಕ್ಟ್ರೇ ಬಂದ್ರ? ಬನ್ನಿ ಒಳಗ್ ಬನ್ನಿ. ಅಲ್ಲ ಗಂಡ ಹುಷಾರಿಲ್ಲ ಅಂತ ಒಳ್ಳೆ ಕರಿತಿಲ್ಲಮ್ಮ. ಅಯ್ಯೋ ಡಾಕ್ಟ್ರೆ, ಅದಕ್ಕೆ ಕರ್ದಿರೋದು, ಬನ್ನಿ ಒಳಗೆ. ನನ್ಗೇನ ಗಂಡಂಗ್ ಹುಷಾರಿಲ್ಲ, ಏನಾಗಿದೆ ಅಂತ ನೋಡಿ ಅಂತ ಕರ್ದಿದ್ದು. ಅಯ್ಯೋ ಡಾಕ್ಟ್ರೇ, ಸತ್ತೋಗಿರೋದು. ಇವಳಲ್ಲ ಕಣಮ್ಮ, ಇವಳ ಸತ್ತೋರು ಇವಳೇ ಕರೀತಾಳ. ಏನ್ ಗೊಬ್ಬರನ ಅವ್ನ್ ಮಾತಾಡ್ಬಿಟ್ಟು ಅವನೇ ನಗಕ್ಕೆ. ಡಾಕ್ಟ್ರೆ ಸ್ವಲ್ಪ ನೋಡಿ. ನೋಡ್ತಾ ಇದ್ದೀನಿ ಸುಮಾರಾಗಿದ್ದಕ್ಕೆ ನಮ್ಮ. ನನ್ ಗಂಡಂಗ್ ಏನಾಗಿದೆ ಅಂತ ನೋಡಿ ಡಾಕ್ಟ್ರೆ. ಓ ಮೈ ಗಾಡ್, ಐ ಗಾಟ್ ಬಿಲೀವ್ ದಿಸ್ ಇಸ್ ವಾಟ್ ಯು ಡು ಬೆಸ್ಟ್. ಅಯ್ಯೋ ಏನ್ ಹೇಳ್ತಿದ್ದೀರಾ ನೀವು? ನೋಡಮ್ಮ, 1 ಅವರ್ ಮುಂಚೆ ನೀನ್ ಫೋನ್ ಮಾಡ್ಬೇಕಾಗಿತ್ತು. ಅಲ್ಲ ಡಾಕ್ಟ್ರೆ, ಈಗ ಅರ್ಧ ಗಂಟೆ ಮುಂಚೆ ಅಷ್ಟೇ ಅವ್ರು ಬಿದ್ದಿರೋದು. 1 ಗಂಟೆ ಮುಂಚೆ ಕರ್ಸಿ ನಿಮ್ಮನೇನು ನಾನು ಚೌಕಬಾರ ಆಡ್ಸೋದ? ಏನಾಗಿದೆ ಡಾಕ್ಟ್ರೆ? ಅವರು ನಿಮ್ಮೆಲ್ಲ ಮುಟ್ಬಿಟ್ಟಿ ಹೋಗ್ಬಿಟ್ರಮ್ಮ. ಇಲ್ಲೇ ಇದ್ದಾರಲ್ಲ ಡಾಕ್ಟ್ರೆ. ಏನ್ ಕಾಮಿಡಿ ಮಾಡ್ತಾ ಇದ್ಯಮ್ಮ? ನಾನ್ ಹೇಳ್ತಾವ್ ಸತ್ತೋಗವ್ನೆ ಅಂತ. ಸತ್ತೋಗ್ಬಿಟ್ಟ? ಅಯ್ಯೋ ಅಯ್ಯೋ ಅಯ್ಯೋ. ಸಂಜನಾ ಹೇಳಮ್ಮ. ನಿನ್ನಪ್ಪ ಹೋಗ್ಬಿಟ್ರು ಕಣೆ. ಎಲ್ಲೂ ಹೋಗಿರಲ್ಲ, ಸಂಜೆ ಬರ್ತಾರ ಬಿಡು. ಅಯ್ಯೋ ನಿನ್ ಮನೆ ಕಾಯುವಾಗ ಹೋಗ, ಸತ್ತೋಗಿದ್ದಾನೆ ಅಂತ ಹೇಳಿದ್ದು. ಅಯ್ಯೋ ಅಪ್ಪ. ಅಯ್ಯಯ್ಯೋ, ಏನು ಅಂದ್ರೆ ಇಷ್ಟು ದಿನ ಸ್ಕಿಟ್ನ ಸಾಯಿಸ್ತಿದ್ರಿ. ಚಿಂತೆ ಮಾಡ್ಬೇಡಿ, ನಾನಿದ್ದೀನಲ್ಲ. SMP ಈ ಬೆಂಗಳೂರ ಸಿಕ್ಕಾಪಟ್ಟೆ ಬಿಸ್ಲು, ನೀರ್ ಬೇರೆ ಸಿಗ್ತಾ ಇಲ್ವಂತೆ. ಹೆಂಗ್ ಬದುಕ್ತಾರ ಏನೋ. ಇವನ್ ಎಲ್ಲೋದ ಇವನು? ರಾವ್ ಶಂಕರ, ಮಹಾಪ್ರಭು ಹೇಳಪ್ಪ. ಏನ್ ಸೆಕೆ ಮಹಾಪ್ರಭು, ನಾವು ನಾಳೆಯಿಂದ ಕ್ವಾರ್ಟರ್ ಬಿಡ್ಬೇಕು, ಬಿಯರ್ ಹಿಡಿಬೇಕು. ಯಾವ್ರಿಂದ? ಮಂಗಳೂರು. ಮಂಗಳೂರಿಂದ ದುಡಿಯಾಕ್ ಬರ್ತಾರೆ, ಕುಡಿಯಾಕ್ ಬಂದಿದ್ಯಲ್ಲೋ. ಏನು ಅಂದ್ರೆ ಮುಂದಿನ ವಾರ ವಂಡರ್ಲಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ, ಈ ವಾರನೇ ಹೋಗ್ಬಿಟ್ರಲ್ರಿ. ಎದ್ದ ಬಿಟ್ಟಲ್ಲ. ಏನ್ ಮಹಾಪ್ರಭು, ನಾನೊಂದು ನಮ್ಮ ಲೋಕದಲ್ಲಿ 60 ಹಾಕ್ತಾ ಇದ್ದೆ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ಇಲ್ಲಿ ಬಂದು. ಮಂಗಳೂರಲ್ಲಿ ಕುಡಿಯಾಕೆ ಬಂದಿದ್ದೆ ಕಣ. ಡಾಕ್ಟ್ರೆ ಎದ್ಬಿಟ್ರು. ಅದೇ ನನ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೆಡಿ 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 ಅದೇ ಮೆಡಿಕಲ್ ಮಿರಕಲ್ ಡಾಕ್ಟ್ರೆ ಇದು. ಹೋಗ್ಬಿಟ್ಟ ಮಾವ, ತಾತನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಗೊತ್ತಾಗ್ಬಿಟ್ಟಲ್ಲ ಮಾವ. ಅಯ್ಯೋ ಹಳ್ಳಿ ಅಂದ್ರೆ ನೀವೇನು ಮಾತಾಡ್ಬೇಡಿ, ಮಗನ್ ಸ್ಥಾನದಲ್ಲಿ ನಿಂತ್ಕೊಂಡು ನಾನಂತ ಸಂಸ್ಕಾರ ಮಾಡ್ತೀನಿ ಅಂತೆ. ಹೌದಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ಬರ್ತಾ ಸ್ಮಶಾನ ಬುಕ್ ಮಾಡ್ಕೊಂಡು ಬಂದಿದಾರ ಅವರು. ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ಅಪ್ಪನ ನೆಮ್ಮದಿಯಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು. ರೇ 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 ಅವ್ರು ಸತ್ತಿಲ್ಲ ಕಣ್ರಿ, ಬದುಕಿದ್ದಾರೆ. ಮತ್ತೆ ಇವಳು ಸತ್ತೋಗೋಣಂತಂದು. ಅಲ್ಲ ಈಗ ಅರ್ಧ ಗಂಟೆ ಮುಂಚೆ ಸತ್ತೋಗಿದ್ರು, ಈಗಷ್ಟು ಬದ್ಬಿಟ್ಟವ್ರೆ. ಬೇಜವಾಬ್ದಾರಿಯಿಂದ ಮಾತಾಡ್ಬೇಡ ಅಂತ ನೀನು. ಆ ಫ್ಲೈಟಿಗೆ ಹೋಗಿದ್ದೀನಿ, 600 ಕೋಟಿ ಬಜೆಟ್ ಅದು. ಹನಿಮೂನ್ಗೆ ನಿನ್ ಕಾಲಿಟ್ಟಿಲ್ಲ ಫ್ಲೈಟಿಗೆ, ಸತ್ತೋಗೋಣಂತ ಕರೆದ್ಬಿಟ್ಟೆ ನೀನು. ಬದ್ಕೊಂತಾನೆ ಈಗ, ಚೆನ್ನಾಗ್ ನೋಡ್ಕೋ. ನಡಿ ಅಲ್ಲಿ 9 ಹತ್ರ ಟೀ ಕುಡಿಯಕ್ ನಿಲ್ಸವ್ರಂತ ಫ್ಲೈಟ್, ಕುಡ್ಕೊಂಡು ಹೋಗೋಣ. ಸರ್ ನಮಸ್ತೆ ಸರ್. ನಾನೇ ಡಾಕ್ಟರ್ ಸರ್, ಅವ್ರು ನೋಡ್ಕೊತಾ ಇರೋದು. ಯಾವ ಯೂನಿವರ್ಸಿಟಿ? ನಾ ಇಲ್ಲೇ ಸರ್, ಜ್ಞಾನ ಬರುತ್ತೆ ಸರ್. ಹಂಗಂದ್ರೆ ಏನ್ ಸರ್? ಚೆನ್ನಾಗ್ ನೋಡ್ಕೊ ನಮ್ಮ ಅವನಂತ.
ರೇ ಏನ್ರಿ ನಿಮ್ ಹೆಂಡತಿ ಮಾಂಗಲ್ಯ ಹೆವಿ ಗಟ್ಟಿ ಅದೇ ಕಣ್ರಿ, ಏನು ಚಿಂತೆ ಮಾಡ್ಬೇಡಿ. ಇನ್ಮೇಲೆ ನಗ್ನಗ್ತಾ ಖುಷಿಯಾಗಿರಿ. ಮಕ್ಳು ಫಾರಿನ್ ಎಲ್ಲ ಇರೋದು, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅನ್ಸ್ತದೆ. ಒಳ್ಳೆ ಬಿಲ್ ಹಾಕಮ್ಮ, ಇದೇ ಇಷ್ಟೊಂದು ಕಡಿಮೆ ಹಾಕಿದ್ ಇನ್ನೂ ಜಾಸ್ತಿ ಮಾಡಮ್ಮ. ತಗೊಳ್ಳಿ ಸರ್ ಬಿಲ್ಲು 50,000. ಏನು 50,000? ಒಂದ್ ಬಾಯ್ಲ್ ಮಣ್ಣ ಹಾಕ ಸತ್ತೋದ. ರೀ ಬನ್ರಿ, ನಾನೇ ಟಿಕೆಟ್ ಬುಕ್ ಮಾಡಿದೀನಿ, ನಡೀರಿ ಬನ್ನಿ. ರೀ ಬನ್ರಿ ಹೋಗೋಣ. ಎಲ್ಲಿ ಹೋಗಲ್ಲ, ಹೊಂಡ ತೆಗ್ದು ಊತಾಗ ಸತ್ತೋಗೋನ್ ಕಣಮ್ಮ. ಪುನಃ ಸತ್ತೋಗ್ಬಿಟ್ಟ. ಅಯ್ಯಯ್ಯೋ. ಹಲೋ ಸಂಜನಾ, ನಿಮ್ಮ ಅಪ್ಪ. ಬಾ ಸತ್ತವ್ರೆ. ಮಹಾಪ್ರಭು ಆವಾಗ್ಲೇ ಹೇಳ್ದೆ ಸುಮ್ನೆ ವಾಪಸ್ ಹೋಗುದು ಬೇಡ, ಒಂದ್ ಅರ್ಧ ಗಂಟೆ ನಿಲ್ಲುವ ಅಂತ. ಕೇಳಿದ್ರ ನೀನು? ಓಲಿ ಬಿಡಿ, ಈಗ ಏನೈತಿ, ಈಗ ಎಳ್ಕೊಂಡು ಹೋಗೋದು ಇರು. ಅಯ್ಯಯ್ಯೋ, ನಂಗ ಆಸೆ ಬಂದ್ರೆ ಮಸಾಲ ದೋಸೆ ತೆಗ್ಸಿ ಕೊಡ್ತಿದ್ರಲ್ರಿ, ಈಗ ನೀವೇ ಹೀಗೆ ಮರಕಟ್ಟು ಹೋಗ್ಬಿಟ್ಟಿದ್ದೀರಲ್ರಿ. ಎದ್ದೇಳ್ರಿ. ಆಗಲೇ ಯಾರು ತಿರ್ಗಿ ಎತ್ತಲ್ಲ. ಮಹಾಪ್ರಭು ಹಂಗೆ ಎತ್ತಾಕೊಂಡ್ ಬನ್ನಿ, ಯಾರಿಗೂ ಡೌಟ್ ಬರಲ್ಲ. ನೋಡ ಅದಕ್ಕೆ ನಮ್ ಕಾನೂನು ಒಪ್ಪಲ್ಲ ಕಣೋ. ಜೀವಂತ ಶವನ ಎತ್ಕೊಂಡು ಹೋಗಿಲ್ಲ. ಹೋಗ್ಲಿ ಬಿಡು, ನಡಿ. ಒಂದ್ ಅರ್ಧ ಗಂಟೆ ನಿಂತೋಗೋಣ. ಬೇಡ ನಡಿ. ಜಿಂಗ್ರ ಚಕ್ಕ ಚಕ್ಕ ಜಿಂಗ್ರ ಚಕ್ಕ ಚಕ್ಕ. ಅಲ್ಲ ಎದ್ದೆ ಬಿಟ್ರಲ್ಲ, ಏನು ನನ್ಗೆ ಅರ್ಥ ಆಗ್ತಾ ಇಲ್ವಲ್ರಿ. ಅಪ್ಪ ಬಂಗಾರದಂಗಿದ್ನಲ್ಲಪ್ಪ, ಹೋಗ್ಬಿಟ್ಟಲ್ಲಪ್ಪ. ಯಾಕಂಡಿ ಆಗ್ತಿ ಬಿಡು, ಹೋಗೋಣ. ಅವ್ನ ಇದ್ದೇನು ಸಾಧಿಸ್ಬೇಕಾಗಿರ್ಲಿಲ್ಲ. ಆ ಹೆಣ ಸುಡೋ ಕೇಳಿದ್ದೀನಿ. ಎತ್ಕೋ ಹೆಣ ಎತ್ಕೋ. ಸರ್ ಅವ್ರಿಗೇನು ಆಗಿಲ್ಲ, ಬದುಕ್ಬಿಟ್ಟವ್ರೆ. ಹೋಗ್ಬಿಟ್ಟಾರ. ಗಡ್ಡೆ ಇಟ್ಟು ಸರ್ಕಂಡೆ ನಾಟಕ ಆಡ್ತಿದ್ರ ನೀವು. 600 ಕೋಟಿ ಅಮ್ಮ, 100 ಕೋಟಿ ಲಾಭ ಸಾಯ್ಬೋದು. ಅಲ್ಲಿ ಏನ್ ಅನ್ಕೊಡ್ತೀರಿ ನೀವು? ಇನ್ನು ಪರ್ಸೆಂಟ್ ಆಗಿಲ್ಲ ನಂದು. ಏನ್ ಅನ್ಕೊಂಡ್ಬಿಡ್ತೀರ ನೀವು? ಅವ್ರು ನಮ್ಮ ಅಪ್ಪ ರೀ, ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪನ ದೊಡ್ಡಪ್ಪನ ಅಲ್ಲಿ ನನ್ ಕಷ್ಟ ನನಗ್ ಗೊತ್ತು. ಕೂಲ್ ಬದುಕವಂತಾನೆ, ಚೆನ್ನಾಗ್ ನೋಡ್ಕೊ, ಸಾಯ್ದಿರಂಗ್ ನೋಡ್ಕೊ, ಆಯ್ತಾ? ಬೇರೆ ನನ್ ಮಕ್ಳು ತಂದು. ಸರ್ ನಿನ್ನೇನ್ಲೇ? ನಾನೇ ಡಾಕ್ಟ್ರು ಸರ್. ನೀನೇ ಡಾಕ್ಟ್ರು? ನಾನೇ ಅವ್ರು ನೋಡ್ಕೊತಾರ. ಯಾವ ಯೂನಿವರ್ಸಿಟಿ? ಇಲ್ಲೇ ಸರ್, ಜ್ಞಾನ ಬರುತ್ತೆ ಸರ್. ಹಿಂಗಂದ್ರೇನು? ಬಹಳ ಚೆನ್ನಾಗ್ ನೋಡ್ಕೊ ನಮ್ಮ ಮಾವನ ಅಂತ. ಡಾಕ್ಟ್ರೆ ಇನ್ನೇನಾಗಲ್ಲ? ಏನು ಆಗಲ್ರಿ, ಇನ್ನೊಂದ್ 6 ತಿಂಗಳು ಅಳ್ಳಾಡೋದೇ ಇಲ್ಲ. 6 ತಿಂಗಳಂದ್ರ ಹೇಳಕ್ ಆಗಲ್ಲ. ನನ್ ಮಗನೇ ಸತ್ತೋದ್ನಲ್ಲಮ್ಮ. ಇನ್ನೊಂದ್ಸತಿ ಅಮ್ಮ ಸತ್ತೋದ. ಹೋಯ್ ಬನ್ನಿ ಹೋಗೋಣ, ದೋಸೆ ತಿನ್ನಕ್ ಹೋಗೋಣ, ನಡೀರಿ. ರೀ ಏನಾಯ್ತು? ಎಲ್ ದೋಸೆ ತಿನ್ನಕ್ ಬರ್ತಾನೆ, ನೆಗದ್ ಬಿದ್ದೋದಕ್ಕನಮ್ಮ. ಫೋನ್ ಹಾಕಮ್ಮ. ಅಯ್ಯಯ್ಯೋ, ಸಂಜನಾ ನಿಮ್ಮ ಅಪ್ಪ. ಈ ಸರಿ ಕನ್ಫರ್ಮ್ ಹೇಳ್ಕೊಂಡು ಹೋಗ್ಬಿಡೋಣ ಕಣ. ಸಾಧ್ಯ 5,000 ರೂಪಾಯಿ ಬೆಟ್. ಅವ್ನ್ ಸಾಯಲ್ಲ. ಏನ್ IPL ಏನೋ ಬೆಟ್ಟಿಂಗ್ ಆಗ್ತಾ ಇದೆಯಲ್ಲ, ಸತ್ಬಿಟ್ಟಾನ ಕಣ ಅವನು. ಅಯ್ಯಯ್ಯೋ, ತಾಜ್ ಮಹಲ್ ಮುಂದೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಿದ್ರಿ, ಇವಾಗ ನೀವೇ ಫೋಟೋ ಫ್ರೇಮ್ ಹಾಕ್ಬಿಟ್ರಲ್ರಿ. ತಲೆ ಕೆಡ್ಸ್ಕೊತೀರಿ, ತಾಜ್ ಮಹಲ್ ಹತ್ರ ನಾವು ಫೋಟೋ ತೆಗಿಸ್ಕೋಣ ಬನ್ನಿ. ಅಯ್ಯೋ ಹೋಗೋ ನಿನ್ ಮನೆ ಕಾಯೋ. ಎದ್ದೇಳ್ರಿ. ಹೋಗಲೇ, ಇವ್ನೇನ್ ಸಾಯಲ್ಲ ಬಿಡಲ್ಲ, ಸುಮ್ನೆ ಅವಾಗಿಂದ ಓಡಾಡ್ ಬರ್ತಾ ಇದೀವಿ. ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾವನ. ಅದು ಎಷ್ಟು ಕಿಲೋಮೀಟರ್? ನಡಿ ಇಲ್ಲೇ ಕೂರೋಣ ಹಂಗಾರೆ. ಮತ್ತೆ ಬದುಕುಣ್ಣಲ್ಲಮ್ಮ. ಬಿಲ್ ಜಾಸ್ತಿ ಹಾಕೋ, ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಣ. ಎತ್ಕೊಳ್ಳಿ. ಇವ್ನ ಹಣ ಸುಟ್ಬಿಟ್ಟು ಅಲ್ಲಿ ಬಿಡಿದಿಲ್ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ. ಸರ್ ಅವ್ನ್ ಸತ್ತಿಲ್ಲ, ಬದುಕಿದಾನೆ. ಎದ್ದಳ ಬೇವರ್ಸಿ ನನ್ ಮಗನ. ಏನ್ ಆಟ ಆಡ್ತಿದ್ರ ನೀವು? ನಿನ್ ಉದ್ದೇಶ ಏನೋ ಕಣ, ನಿನ್ ಉದ್ದೇಶ ಏನೋ ಹೇಳ್ಬಿಡು. ಇವನೇನು ಪಪ್ ಲೈಟ್ ಅನ್ಕೊಂಡು ಹೋಗಿ ಬಂದು ಮಾಡಕ್ಕೆ ಹೊಳೆ ಅಂದ್ರೆ ಏನು ಹೊಳೆ ಅಂತ? ಅಯ್ಯೋ ಏನ್ ಹೇಳಿ ಅಂದ್ರೆ ಅವನ್ ಕೊಂದೆ ತೆಗ್ದ್ರ. ಈ ಸಲ ಕನ್ಫರ್ಮ್ ಕಣ, ಮೂಲಾಚಿಲ್ದೆ ಎತ್ಕೊಂಡು ಹೋಗ್ಬಿಡ. ಅಯ್ಯೋ ಸಾಯಿಸ್ಬಿಟ್ರಲ್ರಿ. ಅಯ್ಯೋ ಸತ್ರ ಸಾಲಿ ಬಿಡ ಇವನು. ಬದುಕುಟ ಪುನವ ಇವನ್ ಕತೆ ಕಟ್ಕೊಳ್ಳಲ್ಲ. ನಿಜವಾಗ್ಲೂ ಹೇಳು ಮಾವ, ನಿಂದು ಪ್ರಾಣ ಹೋಗಿ ಬಂದು ಮಾಡ್ತಿದ್ಯೋ ಇಲ್ಲ ಪ್ರಾಣಾಯಾಮ ಮಾಡ್ತಿದ್ಯೋ? ನೀನು ಏನ್ ಮಾಡ್ತಿದ್ಯ ಹೇಳ್ಬಿಡು ಹೋಗ್ಲತ್ತಾಗ. ನಿನಗೆ ಹಿಂಗ್ ಹೇಳಿದ್ರೆ ಮಾತು ಕೇಳಲ್ಲ. ನೀನ್ ನನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಾ.
ಅಯ್ಯೋ ಒಂದೇ ತೆಗ್ದು. ಅಯ್ಯಮ್ಮನ ಫಸ್ಟ್ ಕೈ ಹಿಡ್ಕೊ ಹೋಗು, ಕೈ ಹಿಡ್ಕೊ ಹೋಗು. ಕೈ 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 ಟ್ರ್ಯಾಕ್ ಮಾಡು. ಇವನೇನ ಹಿಂಗವ್ನೆ ಹೋಗಲೇ, ಇವನು ಯಾವತ್ ಸಾಯಲ್ಲ ಮಾಡಲ್ಲ ಸುಮ್ನೆ. ಹೋಗ್ ಅಂದೆ. ಇವಳೆ ಯಾವ ಫಾರಿನ್ ಬೇಡ, ಯಾವ ಹನಿಮೂನು ಬೇಡ. ರೂಮ್ ಒಳಗ್ ನಡಿ, ಯಾಕೆ ರೂಮ್ ಒಳಗ್ ನಡಿ ನೀನು. ಯಾಕೆ ನಡಿ ಹೇಳ್ತೀನಿ. ಸರ್ ನಮಸ್ತೆ ಸರ್, ನಾನೇ ಡಾಕ್ಟರ್ ಸರ್. ಅವರು ಯೋಗಕ್ಷೇಮ ನೋಡ್ತಾ ಇರೋದು. ಇಷ್ಟೊತ್ತು ನೋಡ್ತಿದ್ದು ನಮ್ಮ ಮಾವ ನೀನೇನಾ? ನಾನೇ ಸರ್. ನಾನು ಯಾವ ಯೂನಿವರ್ಸಿಟಿ? ಇಲ್ಲೇ ಜ್ಞಾನ ಭಾರತಿ. ಅಣ್ಣ ಕೊನೆಗೂ ನಮ್ಗೆ ಹಣ ಸಿಕ್ತು ಕಣ. ಇಷ್ಟು ಸಲ ಸತ್ ಮುಟ್ಟಿದವ್ರನ್ನ ನಾನು ಯಾವತ್ತೂ ನೋಡಿಲ್ಲ ಕಣಪ್ಪ. ಎಷ್ಟು ಸಲ ಸಾಯ್ತೀರಿ ಮೋಹನ್ ನೀವು? 3 ಸರಿ ಅದಕ್ಕಿಂತ ಜಾಸ್ತಿ ಇತ್ತು. ಇಲ್ಲ 3 ನಮಗ್ ಗೊತ್ತು ನಾವ್ ಎಷ್ಟ್ ಸರಿ ಸತ್ವಿ ಅಂತ. ಈ ಕಥೆಯ ಒಂದು ಸತ್ಯ ನಿಮ್ಗೆ ಗೊತ್ತಾಯ್ತಾ? ಏನ್ ಸರ್? ಅವ್ರು ಯಾಕೆ ಅವ್ರು ಎದ್ದೊಳ್ತಾ ಇದ್ರು ಸತ್ ಮೇಲೆ? ಯಾಕೇನು ಎದೆ ಮೇಲೆ ಬಡಿತಾ ಇದ್ರು. ಆ ಹೃದಯ ಅಲ್ಲಿದೆ. ಅಲ್ಲಿದೆ. ಅಲ್ಲಿ ಏಟು ಪಂಪ್ ಮಾಡಿ ಎಬ್ಬರಿಸ್ತಾರೆ ಗೊತ್ತಾ? ಹೌದು. ಫಸ್ಟ್ ಎಂಟಿ ಎದ್ದೊಳ್ಳಿ ಅಂತ ಹೊಡೆದ್ಲು, ಪಂಪ್ ಆಯ್ತು, ಎದ್ರು. ಎರಡನೇ ಸರ್ತಿ ಸರಿನೂ ಅಲ್ಲೇ ಹೊಡೆದು ಎದ್ರು. ಹೌದು, ಎದ್ರು. ಮೂರನೇ ಸರ್ತಿ ಹೊಡಿತಾನೇ ಇದ್ರು, ಎದ್ದೇಳ್ತಾನೆ. ನಾಲ್ಕನೇ ಸಲ ಆ ಮೂಟೆ ಹೋಗಿ ಬಿತ್ತು, ಎದ್ರು. ಆ ಮೂಟೆ ಯಾವಾಗ ಬೀಳ್ಲಿಲ್ಲ ಎಲ್ರಿಗೂ ಕನ್ಫ್ಯೂಷನ್ ಆಗೋಯ್ತು. ಆದ್ರೂ ಮೋನು ಅವ್ರಿಗೇನ್ ಕೊಟ್ಟಿದ್ದಾರೆ ಆ ಪರ್ಫಾರ್ಮೆನ್ಸ್ ನ ಕ್ಲೀನ್ ಆಗಿ ಮಾಡ್ಬಿಟ್ರು. ಬಿತ್ತೋ ಬೀಳ್ಲಿಲ್ವೋ ಆ ಟೈಮಿಗೆ ಅವ್ರು ಎದ್ಬಿಟ್ರು. ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಲ್ರದ್ದು ಶಿವದಾಗ್ಲಿ ಚಂದ್ರಪ್ಪಂದಾಗ್ಲಿ ಎಲ್ರದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಈ ಸ್ಕಿಟ್ ಅನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಂತ ಶ್ರುತಿ ಮೇಡಮ್. ಇದು ತುಂಬಾ ಕ್ಯೂಟ್ ಆಗಿರುವಂತ ಕತೆ. ಇದು ಕ್ಯಾರೆಕ್ಟರೈಸೇಷನ್ ತುಂಬಾನೇ ಒಳ್ಳೆ ಆಯ್ಕೆ. ನಮ್ಮ ಮೋಹನ್ ಅಣ್ಣ ಮತ್ತೆ ನಮ್ಮ ಇವಳು ದೀಕ್ಷಾ ಪೇರ್ ನೋಡಿದ್ರೇನೆ ನಗೋ ತರ ಇದೆ. ಆಮೇಲೆ ಶಿವು ಮತ್ತೆ ಸಂಜನಾ ತುಂಬಾ ಕ್ಯೂರಿಯಾಸಿಟಿ ಇರುವಂತ ಕಾಂಬಿನೇಷನ್ ನ ಇಟ್ರು. ನಮ್ಮ ಮಂಜಣ್ಣ ಈ ಗೆಟಪ್ ಅಲ್ಲಿ ನೋಡೋದಕ್ಕೆ ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಗೊಂದು ದೊಡ್ಡ ಚಪ್ಪಾಳೆ ಬರ್ಲೇಬೇಕು. ಅದ್ಭುತವಾದ ಪ್ರಯತ್ನ, ಇನ್ನೂ ಅದ್ಭುತವಾಗಿರ್ಲಿ ಅಂತ ಹೇಳ್ತಾ ನಿಮ್ನೆಲ್ಲ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚಂದ್ರಪ್ರಭಾ ಅಣ್ಣ, ಯಾಕೆ ಈ ನಡುವೆ ಸ್ವಲ್ಪ ಡಲ್ ಆಗಿದ್ದಿಲ್ಲ? ಏನಾಯ್ತು ಅಣ್ಣ? ಕೈ ನೋವು, ಕಾಲ್ ನೋವು, ಸಿಕ್ಕಾಪಟ್ಟೆ ಬಹಳ ಬೇಜಾರಾಗ್ಬಿಟ್ಟೆ. ಯೂಶಲ್ ಆಗಿ 3 ವಾರಕ್ಕೆ ಫ್ರಾಕ್ಚರ್ ತೆಗೆದು ಬಿಡ್ತಾರೆ. ಇವ್ರು 8 ವಾರದಿಂದ ಹಾಕ್ಯವ್ರೆ. ಇಲ್ಲ 3 ವಾರ ಒಂದ್ ಬೆರಳಿಗೆ ಹಾಕೊಂಡಿದ್ದ, ಇವತ್ತು 2 ಬೆರಳಿಗೆ ಹಾಕೊಂಡಿದ್ದಾನೆ ಅಂತ ಎಲ್ಲ. ಏನ್ ಆಗ್ತಾ ಇದೆ ಆಕ್ಚುಲಿ? ಅದೇ ಅಣ್ಣ, ಸಿಕ್ಕಾಪಟ್ಟೆ ನೋವು ಕಣ. ಫುಲ್ ಮುರ್ದೋಗ್ಬಿಟ್ಟಿತ್ತು ಬೆಳ್ಳು. ಅದ್ ಪುನಃ ಈಗ ಒಂದ್ ವಾರದಲ್ಲಿ ತೋರಿಸ್ದಾಗ ಬೆರಳು ಮುರಿದೋಗಿದ್ರು ಅವ್ನು ಆಕ್ಟಿಂಗ್ ಮಾತ್ರ ಕೊರತೆ ಆಗ್ಬಾರ್ದು ಅಂತ ಇಲ್ಲಿ ಮಧ್ಯರಾತ್ರಿವರೆಗೂ ರಿಹರ್ಸಲ್ ಮಾಡಿ ಆಕ್ಟ್ ಮಾಡ್ತಾ ಇದ್ಯಾ. ನಿಜವಾಗ್ಲೂ ಒಂದ್ ಜೋರ ಚಪ್ಪಾಳೆ. ಅಲ್ಲ ಕಣಪ್ಪ, ಅಂದ್ರೆ ಏನಾದ್ರು ಮನೇಲಿ ಸಮಸ್ಯೆ ಆಗ್ತಾ ಇದೆಯಾ? ಮನೇಲಿ ಏನ್ ಸಮಸ್ಯೆ ಇಲ್ಲ ಅಣ್ಣ. ಇಲ್ಲ, ನಂಗೆ ಗೊತ್ತು ಅದಕ್ಕೆ. ಅಲ್ಲಪ್ಪ, ಕೈ ಕಾಲು ನೋವಾದ್ರೆ ಡಾಕ್ಟರ್ ಹೋದ್ರೆ ಅಂತ ಸ್ವಲ್ಪ ನಿಧಾನ ಆಗುತ್ತೆ. ಹೌದು, ಅದಕ್ಕೆ ಯೋಗಾಭ್ಯಾಸ ಮಾಡ್ಬೇಕು ನೀನು. ಯೋಗ ಮಾಡ್ತೀನಿ ಅಣ್ಣ. ನಾಳೆಯಿಂದ ಮಾಡ್ತೀನಿ. ಅದ್ರ ಬಗ್ಗೆ ಏನಾದ್ರು ಒಂಚೂರು ಗೊತ್ತಿದ್ಯಾ? ಗೊತ್ತು ಅಣ್ಣ. ಏನು ಯೋಗ? ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ. ವಾವ್, ವೆರಿ ಗುಡ್. ಆಮೇಲೆ ಶೀರ್ಷಾಸನ. ಕ್ಯಾ ಬಾತ್. ಆಮೇಲೆ ಶವಾಸನ. ಒಂದ್ ಹಿಂಗ್ ಮ್ಯಾಕ್ ಎತ್ಕೊಳ್ಳೋದು, ಒಂದ್ ಮಲಗ್ ಬಿಡೋದು. ಅದಾದ್ಮೇಲೆ ಏಳಾಸನ, ಎದ್ಬಿಡೋದು. ಈಗ ನಿಜವಾಗ್ಲು ಅಣ್ಣ, ಆಕ್ಚುಲಿ ಕೋಮಲ್ ಸರ್ ಇಲ್ಲಿ ಬಂದು ಹೇಳ್ಕೊಡ್ತಾ ಇದ್ರು, ಬಟ್ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ತಾ ಇರೋದ್ರ ಕಾರಣ ಅವ್ರದ್ದು ಒಂದಷ್ಟು ಫೋಟೋಸ್ ಬರುತ್ತೆ, ಅದನ್ನ ನೀನ್ ಟ್ರೈ ಮಾಡ್ಬೋದು. ಮಾಡ್ತೀನಿ. ಓಕೆ, ಬರ್ಲಿ ಮೊದಲನೇ ಫೋಟೋ. ಪದ್ಮ ಮಯೂರಾಸನ. ಪದ್ಮ ಮಯೂರಾಸನ ಅಂತ ಇದು. ಕೋಮಲ್ ಸರ್ ದಯವಿಟ್ಟು ಅವನು ಕಲರ್ಸ್ ಕನ್ನಡದಲ್ಲಿ ಕೇಳ್ಕೊತೀನಿ. ಇವ್ನಿಗೆ ನೋವು ಹೋಗೋ ಅಂತ ಆಸ್ತ ದೋಸೆ ಬರೋ ತರ ಇದೆ ಇವನು. ಹೊಸ ಮೇಲೆ ಎತ್ತಬೇಕು. ದಯವಿಟ್ಟು ಒಂದು ಆಂಬ್ಯುಲೆನ್ಸ್ ರೆಡಿ ಇಟ್ಟಿರಿ. ಕಾಲ್ ಹಂಗಲ್ಲ, ಕಾಲು ಊಟ ಕೂತ್ಕೋಬೇಕಾದ್ರೆ ಕೂತ್ಕೋತಿರಲ್ಲ, ಫಸ್ಟ್ ಹಂಗ್ ಕೂತ್ಕೊಳ್ಳಿ. ಪದ್ಮಾಸನ ಹಾಕೊಳ್ಳಿ. ಫಸ್ಟ್ ಪದ್ಮಾಸನ ಹಾಕು. ಅದೇ ಕಷ್ಟ ಇದೆ. ಆಸನದ ಪದ್ಮ ಗೊತ್ತು, ಅವನ್ಗೆ ಪದ್ಮಾಸನ ಗೊತ್ತು. ಅಣ್ಣ ಇಷ್ಟೇ ಅಣ್ಣ, ಕಾಲ್ ಏಟ್ ಆಗ್ಬಿಟ್ಟದಲ್ಲ. ಸರಿ ಆಯ್ತು. ಈ ಕಾಲ್ ಮೇಲ್ ಬರ್ಬೇಕು ಚಂದ್ರಪ್ರಭಾ. ಯಾವ್ದು ಮೇಡಮ್? ಇದೆ ಮೇಡಮ್. ಅವ್ರ ಆ ಕಡೆ ಬರ್ಬೇಕು. ಇಲ್ಲ, ಅದು ಒಂದು ಮೇಲ್ ಬಂದ್ರೆ ಒಂದು ಇನ್ನೊಂದು ಬರಲ್ಲ. ಈಗ ವಾಪಸ್ ಹಿಂಗ್ ಕೆಳಗೆ.
ನಾನ್ ಕೆಳಗ್ ಬಂದ್ರೆ ಹಿಂಗೆ ಅಣ್ಣ ಬರೋದು ಹಂಗೆ. ಇದು ಯಾವ ರೇಂಜ್ ಪದ್ಮಾಸನ? ಅಂಡೆ ಉಳ್ಳಾಡ್ದಂಗ್ ಆಗ್ತಾ ಇದೆ. ಈಗ ಚಕ್ರ ಮಕ್ಳು ಹಾಕೋ ಕಾಲು. ಆಗದೇ ಇಲ್ಲ ಬಿಡಿ. ಪರವಾಗಿಲ್ಲ, ಮಯೂರಾಸನ ಮಾಡ್ತಾರೆ. ಇನ್ನೊಂದಿದೆ, ಈಸಿ ಇದೆ. ಇದು ಕಷ್ಟ ಇದೆ, ಹೌದು. ಇನ್ನೊಂದು ಈಸಿ ಇದೆ. ಬಾ, ನೆಕ್ಸ್ಟ್ ಫೋಟೋ ಪ್ಲೀಸ್. ಏನ್ ಸರ್ ಇದು? ಹಾಲಾಸನ. 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 ಇದು ಗೊತ್ತವ್ನು. ಆಸನದ ಹೆಸರೇ ಬೇಡ ಬಿಡು, ಇದನ್ನ ಮಾಡಿ. ಆಸನದಲ್ಲಿ ಹಾಲು ಹಾಕ್ಬಹುದು ಅಷ್ಟೇ ಅವರು. ಹಾಲಾಸನ. ನಿನ್ನ ಕಣ್ಣಿಗೆ ಕಾಣಬೇಕಷ್ಟೇ ಕಣ. ಅದೇ ನನ್ನ ಕಣ್ಣು. ಅಲ್ಲ, ನೀನ್ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ. ಆ ಕಡೆ ಬರ್ತೀನಿ. ಒಟ್ಟಲ್ಲಿ ನೋಡ್ಕೋಬೇಕು. ಇಲ್ಲಿ Almost ಚೂರು, ಬಂದ್ರು. ಇನ್ನೊಂದ್ ಚೂರು. ಸೂಪರ್. ಕೈ ಮಾತ್ರ ಈ ಕಡೆ ಇಟ್ಬಿಡಿ, ಮುಗ್ದೋಯ್ತು. ಕೈ ಆ ಕಡೆ ಇಟ್ಬಿಡು. ಇಂದ ಸೂಪರ್, ಏ, ಸೂಪರ್. 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 ವಿತೌಟ್ ವಾರ್ಮ್ ಅಪ್ ಇಷ್ಟು ಮಾಡಿದೀರಾ ಅಂದ್ರೆ ನೀವು ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ವಾರ್ಮ್ ಅಪ್ ಮಾಡಿದ್ರೆ ಖಂಡಿತ ಟಚ್ ಆಗುತ್ತೆ. ಸೂಪರ್ ಚಂದ್ರಪ್ರಭಾ. ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ದಂಗ್ ಮನೇಲಿ ಮಾಡ್ತಿದ್ರೋ ಏನೋ. ಇಲ್ಲ ಸರ್, ಇಲ್ವಾ? ಈ ತರದ್ ಮಾಡೋದಿಲ್ಲ ಸರ್. ಅಲ್ಲ ಅಲ್ಲ. ನೆಕ್ಸ್ಟ್ ಒಂದ್ ಹಾಕೋದಲ್ಲ, ಎಲ್ಲ ಎಲ್ಲ ಸೇರ್ಬಿಟ್ಟಿದೆ. ಲಾಸ್ಟ್ ಒಂದ್ ಮಾಡ್ತೀಯಾ? ಹಾ, ಸರಿ, ಒಂದ್ ನಿಮಿಷ. ಆಡಿಯನ್ಸ್ ನಿನ್ ಮುಖ ತೋರ್ಸಪ್ಪ. ತಿರುಗಿತೀನಿ. ಚಂದ್ರಪ್ರಭಾ, ಕಾಲ್ ಹಿಡ್ಕೋಬೇಕು, ಕೈನ ಕಾಲು ಹಿಡ್ಕೋಬೇಕಪ್ಪ ಸ್ವಾಮಿ. ಅದೇ ಮ್ಯಾಟ್ರಿ. ಲೆಫ್ಟ್ ಹ್ಯಾಂಡ್. ಮಂಡಿ ಏಯ್, ರೀ ಎಡಗೈ. ಮೇಡಮ್, ಅಲ್ಲಿ ಬಲ್ದ ಕೈಯಲ್ಲಿ ಸರ್ರು ಹುಡ್ಕೊಂಡವ್ರಲ್ಲ, ಅವ್ರು ಉಲ್ಟಾ ಮಾಡವ್ರಿ. ಸರ್, ಬನ್ನಿ ಬನ್ನಿ, ನೀವೇ ಮಾಡಿಸಿ ದಯವಿಟ್ಟು. ಓ ಮೈ ಗಾಡ್. ನೋಡಿದ್ರ ಮಾಡ್ಬಿಟ್ಟೆ ಅನ್ನೋದಲ್ಲ. ಏನು ಆಡಿಸಿ ನೋಡು ಬೀಳಿಸಿ ನೋಡು ಬಂಗ ಬೀಳ್ದಂಗ್ ಬೀಳ್ತಾ ಇದೆಯಾ? ಈ ಪಾದ ಅಲ್ಲ, ಆ ಪಾದ ಬಲಗ. ಹಾ, ಯಾವ್ದ್ರಲ್ಲಿ ಮೇಡಮ್? ಇದ್ರಲ್ಲಿ ಬಲಗಾಲಿನ ಪಾದ. ಓಕೆ, ಇದು ಯಾವ್ದು ಬಿಡ. ಲಾಸ್ಟ್ ಆ ಮೇಲ್ಗಡೆ ಇದೆಯಲ್ಲ, ಚಕ್ಲ ಮಕ್ಳು ಹಾಕೊಂಡು ನೀನ್ ಮಂಡಿನ ಮೂಗಂಗ್ ಮುಟ್ಟಿಸ್ಕೋಬೇಕು. ಹುಷಾರ್ ಕಣ್ಲಾ. ಅಯ್ಯೋ, ನಾನು ಆ ಕಡೆ ಬರ್ತೀನಿ. ಹೇಳೋಣ. ನನ್ ಮೂಗುಗೆ ಟಚ್ ಆದಂಗ ಅನಿಸ್ತೇ. ಆಡಿಸಿ ನೋಡು, ಬೀಳಿಸಿ ನೋಡು. ಅಯ್ಯೋ, ನೋಡ ಸರ್, ನೋಡ. ಆಗತ್ತಾ ಇಲ್ವಾ ಅದು? ಯಾವ್ದಣ್ಣ? ಆಯ್ತು ಪಾಪ, ಆಯ್ತು. ಆಯ್ತಲ್ಲ ಅಣ್ಣ? ಫಸ್ಟ್ ಬೇಜಾನ ಆಯ್ತು. ಬಟ್ ಇಲ್ಲ, ಏನ್ ಗೊತ್ತಾ, ಎಷ್ಟೇ ತಮಾಷೆ ಇದ್ರು ಇದರಿಂದ ಒಂದು ಸೀರಿಯಸ್ ಮೆಸೇಜ್ ಇದೆ. ಹೌದಾ? ದಯವಿಟ್ಟು ಎದ್ದೇಳು, ನಾನು ನಿಂಗೆ ಮಾತಾಡಿಸ್ಲಾ? ಚಂದ್ರಪ್ರಭಾ ಸರ್, ಬಟ್ ಪ್ರಯತ್ನಕ್ಕೆ ಒಂದು ಚಪ್ಪಾಳೆ. ಈ ವಯಸ್ಸಿನಲ್ಲೂ ಇಷ್ಟು ನೆಲಗುದುರೆ ನೀರು ಬರುವಂತ ಒಂದು ಪ್ರಯತ್ನ ಮಾಡಿದ್ಯಲ್ಲ, ಹ್ಯಾಟ್ಸ್ ಆಫ್ ನಿಂಗೆ. ಬಟ್ ಇದರಿಂದ ಒಂದು ಸೀರಿಯಸ್ ಮೆಸೇಜ್ ಇದೆ. ಹೇಳೋಣ. ತಮಾಷೆಗೆ ನೀನ್ ಮಾಡಿದೆ, ಬಟ್ ನಿಜವಾಗ್ಲೂ ಕೋಮಲ್ ಸರ್ ಮಾಡಿದಂತ ಈ ಆಸನಗಳು ಮಾಡಿದ್ರೆ ಸಾಕಷ್ಟು ಕಾಯಿಲೆಗಳು ನಿಮ್ಗೆ ಹೋಗುತ್ತೆ. ದಯವಿಟ್ಟು ಇನ್ಮೇಲೆ ನೀವೆಲ್ಲರೂ ಯೋಗಾಭ್ಯಾಸ ಮಾಡಿ. ಸರ್, ನೀವ್ ಹೇಳಿ ಸರ್, ಇವ್ರ ಪ್ರಯತ್ನ ಹೆಂಗಿತ್ತು? ಇಲ್ಲ, ತುಂಬಾ, ಯಾಕಂದ್ರೆ ಯೋಗ ಅನ್ನೋದು ಒಂದೇ ದಿನದಲ್ಲಿ ಬರಲ್ಲ. ಬಟ್ ಯೋಗ ಅಲ್ಲಿ ಒಂದೇ ಒಂದಿದೆ. ಈಗ ನಾವು ಜಿಮ್ಗೆ ಹೋಗಿ ಒಂದು ವಾರ ಬಿಟ್ಬಿಟ್ಟು ಅಥವಾ ಒಂದು 6 months ಬಿಟ್ರೆ ಮತ್ತೆ ಜಿಮ್ಗೆ ಹೋದಾಗ ಫುಲ್ ಬಾಡಿ ಪೈನ್ ಬರುತ್ತೆ. ಹೌದು. ಯೋಗ ಆತರ ಅಲ್ಲ. ನಾವು 1 ವರ್ಷ 2 ವರ್ಷ ಬಿಟ್ರು ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದೇ ಫಾರ್ಮ್ ಬರುತ್ತೆ. ಆಮೇಲೆ ಯೋಗ ಮಾಡೋದ್ರಿಂದ ಇಂಟರ್ನಲಿ ತುಂಬಾ ಬೆನಿಫಿಟ್ಸ್ ಇದೆ. ಎಕ್ಸ್ಟರ್ನಲಿ ಸ್ವಲ್ಪ ಅಷ್ಟೊಂದು ಇಮಿಡಿಯೇಟ್ ಆಗಿ ಕಾಣಿಸ್ತೇ ಇದ್ರು ಇಂಟರ್ನಲಿ ಇಟ್ ವಿಲ್ ಬಿ ಎ ವೆರಿ ಬಿಗ್ ಬೆನಿಫಿಷಿಯಲ್ ಇದು. ಪ್ಲಸ್ ಪ್ರಾಣಾಯಾಮ. ಈಗ ನಮ್ಗೆ ನಿದ್ದೆ ಬರಲಿಲ್ಲ ಅಂದ್ರೆ ಲೋಮ್ ವಿಲೋಮ್ ಒಂದು 10 minutes ಮಾಡ್ಬಿಟ್ರೆ ಸಾಕು, ಇಮಿಡಿಯೇಟ್ ನಿದ್ದೆ ಬರುತ್ತೆ. ಹೌದು. ಶವಾಸನ ಇವ್ರು ಹೇಳಿದ್ರಲ್ಲ ಅವಾಗ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಥೆರಪಿ. ಸೊ ಇದಕ್ಕೆ ಪತಾಂಜಲಿ ಗುರುಗಳು ಒಂದು 6,000 ವರ್ಷದ ಹಿಂದೆ ಮಾಡಿರೋಂತ ಇದು ಯೋಗ. ಯಾವತ್ತಿದ್ರೂ ಯೋಗನೇ. ಸೂಪರ್. ಚಂದ್ರಪ್ರಭಾ, ಇನ್ಮೇಲೆ ಅಭ್ಯಾಸ ಮಾಡ್ತೇವೆಲ್ಲ. ಮಾಡ್ತೀನಿ ಅಣ್ಣ. ಥ್ಯಾಂಕ್ ಯು. ನೀ ಇನ್ನೂ ಯಂಗ ಕಾಣ್ಬೇಕು, ನೀ ಇನ್ನೂ ಆರೋಗ್ಯವಾಗಿರ್ಬೇಕು, ನಿನಗೆ ಯಾವ ನೋವು ಇರಬಾರ್ದು ಅನ್ನೋದು ನಮ್ಮ ಆಸೆ.
ನೀನ್ ಇನ್ಮೇಲೆ ಈ ಒಂದು ಅಭ್ಯಾಸನ ಇಟ್ಕೋ, ಓಕೆನಾ? ಮಾಡ್ಕೊತೀನಿ ಅಣ್ಣ. ಯಾಕಂದ್ರೆ ಇದು 6 ಪ್ಯಾಕ್ ಬರ್ಸ್ಕೋಬೇಕು ಅಂತ ಬಹಳ ಆಸೆ. ಈಗ 7 ಪ್ಯಾಕ್ ಇದೆ, ಅದು 6 ಪ್ಯಾಕ್ ಮಾಡ್ಕೋಬೇಕು ಅಂತ ಆಸೆ. ಖಂಡಿತವಾಗ್ಲೂ ಇನ್ಮೇಲೆ ಬೆಳಗ್ಗೆ 5:30 ಕೋಮಲ್ ಸರ್ ಮನೆಗೆ ಹೋಗು. ಹೋಗ್ತೀನಿ ಅಣ್ಣ. ಅವ್ರು ಏನೇನ್ ಮಾಡಿಸ್ತಾರೋ ಮಾಡ್ತೀನಿ ಅಣ್ಣ. ಓಕೆ ಮಾಡ್ತೀನಿ. ಸರ್ ಬರ್ಬೋದಾ ಇವನು? ಖಂಡಿತ, ಆಲ್ವೇಸ್ ವೆಲ್ಕಮ್. ಓಕೆ, ಇದನ್ನೇ ಹೇಳ್ತಾ ಇಬ್ರು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಗೀಚೆ ಗಿಲಿಗಿಲಿನಲ್ಲಿ ನಮ್ಮ ಎಂಟರ್ಟೈನರ್ಸ್ ಒಳ್ಳೆ ಮಜವಾಗಿ ಏನೋ ಮಾಡ್ತಾ ಇದ್ದಾರೆ. ಜಡ್ಜಸ್ ಈ ಸ್ಕಿಟ್ಗಳ ಮಧ್ಯ ನಮ್ಮ ಸ್ಟೇಜ್ ನ ಇಬ್ರು ಮ್ಯೂಸಿಕಲ್ ಟ್ಯಾಲೆಂಟ್ಸ್ ಇದಾರೆ ನಮ್ಮ ಜೊತೆ. ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ಯಾಕ್ ತಡ, ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಇಶಾನಿ ಹಾಗೂ ಕರಿ ಬಸು ಆನ್ ಸ್ಟೇಜ್. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಅದಕ್ಕೆ ಹೊರಬಿಟ್ರೆ. Everybody, y'all ain't even ready for this. This song is about King of Comedy, Sadhu Maharaj. ನಾನು ಈಗ ಎಂಜಾಯ್ ಮಾಡ್ತೀನಿ. ಅವ್ರು ನಮಗೋಸ್ಕರ ಸಾಂಗ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಕರಿಬಸಣ್ಣ ಒಬ್ಬ ಕ್ಲಾಸಿಕಲ್ ಸಿಂಗರು, ಒಂದು ರ್ಯಾಪ್ ನ ಬರ್ದಿರೋದು ನೀವನ ನೋಡ್ದೆ. ಸಾಹಿತ್ಯ ಮಾತ್ರ ಸೂಪರ್ ಬಸಣ್ಣ ಅಲ್ವಾ? ಸೂಪರ್, ಭಾರಿ ಐತ್ರಿ. ಇವತ್ತು ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರ ಹುಟ್ಟು ಹಬ್ಬ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಸಾಧು, ಹ್ಯಾಪಿ ಬರ್ಡೇ ಟು ಯು. ಸಾಧು ಸರ್, ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ವೇದಿಕೆಯ ಪ್ರತಿಭೆಗಳು ಬರೆದು ಕಂಪೋಸ್ ಮಾಡಿರೋ ಹಾಡು ನಿಮ್ಗೆ ಹೆಂಗ ಅನಿಸ್ತು? ಅದೇ ಅಲ್ವಾ ಪ್ರೀತಿ. ನನ್ನ ಬಗ್ಗೆ ಅಷ್ಟು ಆಸಕ್ತಿ ತಗೊಂಡು ಇವ್ರಿಬ್ರು ಮಾಡಿದ್ದಾರೆ ಅಂದ್ರೆ ಬಸಣ್ಣನ್ಗೆ ನನ್ನ ಮೇಲಿರೋ ಪ್ರೀತಿ ಅಂತ ಹೇಳಲ್ಲ, ಅವರು ನನ್ನನ್ನ ಒಬ್ಬ ಗುರು ಅಂತ ನಾನು ಅನ್ಕೊಂಡಿದ್ದಾರೆ. ಹೇಳ್ಬೇಕು ಅಂದ್ರೆ ಅವರು ಕೂಡ ಸಂಗೀತದಲ್ಲಿ ಒಬ್ಬ ದೊಡ್ಡ ಸಾಧನೆಯನ್ನ ಮಾಡ್ತಾರೆ ಮುಂದಕ್ಕೆ. ಕೆಲವು ಟೈಮ್ ಲೇಟ್ ಆಗುತ್ತೆ ಬಸವರಾಜ್, ಅದರಿಂದ. ಬಟ್ ನೋಡಿ, ಪ್ರತಿಯೊಂದು ಈಶಾನಿ ಏನ್ ಹೇಳ್ತೀನಿ ನಾನಂದ್ರೆ, ಜೀವನಕ್ಕೋಸ್ಕರ ನಾವ್ ಏನ್ ಬೇಕಾದ್ರೆ ಆರಿಸ್ಕೋತೀವಿ. ನಾನು ಜೀವನಕ್ಕೋಸ್ಕರ ಆರಿಸ್ಕೊಂಡಿದ್ದು ಕಾಮಿಡಿ. ಮನ್ಸಲ್ಲಿ ಇಲ್ಲಿ ನನ್ನ ಪ್ರೊಫೆಷನ್ ಇಸ್ ಮ್ಯೂಸಿಕ್. ಈಶಾನಿ, ಬಟ್ ಗುಡ್ ಸಿಂಗಿಂಗ್. ನಿಮ್ಮ ವಾಯ್ಸ್ ನೀವ್ ಯಾಕೆ ಅಳ್ತಾ ಇದೀಯಾ? ಭಾವುಕರಾಗಿದೆ. ನಂಗೆ ತುಂಬಾ ಖುಷಿ ಆಯ್ತು ಸರ್. ಐ ಫೀಲ್ ಬ್ಲೆಸ್ಡ್ ಸರ್. ಆನಂದ ಒಳ್ಳೇದ್ ಮಾಡ್ಲಿ. ಇಲ್ಲ, ನೀವು ಒಳ್ಳೆ ನಿಮ್ಗೆ
ಕೆಪಾಸಿಟಿ ಇದೆ, ನೀವು ಒಳ್ಳೆ ರೇಂಜಿಗೆ ಬರ್ತೀರಾ. ನಿಮ್ಮ ಮ್ಯೂಸಿಕ್ನ ಮಾತ್ರ ಯಾವತ್ತೂ ಬಿಡಬೇಡಿ. ಓಕೆ, ಅದೇ ನಿಮ್ಮ ಲೈಫ್, ಜೀವನ ಅದೇನೆ. ಅದು ಎಲ್ರಿಗೂ ಬರಲ್ಲ. ಇವತ್ತಿಗೂ ನಮ್ಮ ಮನೆ ಎಂಟ್ರಿ ಆಗಿ ಹಿಂಗ್ ಒಳಗಡೆ ಹೋದ್ರೆ ನಮ್ಮ ತಂದೆ, ನಮ್ಮ ತಾಯಿ, ನಾನು ಪಕ್ಕದಲ್ಲಿ ಕೂತಿದ್ದೀನಿ. ನಾನು ಪಿಯಾನೋ ನುಡಿಸ್ತಾ ಇದ್ದೀನಿ, ನಮ್ಮಮ್ಮ ಹಿಂದೆಯಿಂದ ಹಾಡ್ತಾ ಇದಾರೆ, ನಮ್ಮಪ್ಪ ವೈಲಿನ್ ನುಡಿಸ್ತಾ ಇದಾರೆ. ಇದನ್ನ ಕೊಟ್ಟವ್ರು ಬೇರೆ ಯಾರು ಅಲ್ಲ, ನಮ್ಮ ಕಲರ್ಸ್ ಕನ್ನಡ. ಅವ್ರು ಕೊಟ್ಟಿರೋ ಅಂತ ಮೆಮೊರಿಗಳಿದೆಯಲ್ಲ, ಅದನ್ನ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಕಲರ್ಸ್ ಕನ್ನಡದಲ್ಲಿ ಇರೋಂತ ಆ ಪ್ರೀತಿ ಯಾರು ಕಿತ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲು. ಬಟ್ ಸದ್ಯಕ್ಕೆ ಅಲ್ಲಿ ಕೂತ್ಕೊಂಡು ನಿಮ್ಗಾಗಿ ಕಂಪೋಸ್ ಮಾಡಿದಂತ ಈ ಸಾಂಗ್ ನ ಕೇಳಿ ಎಂಜಾಯ್ ಮಾಡ್ತಾ ಇದ್ರಿ. ಈಗ ವೇದಿಕೆ ಮೇಲೆ ಇದ್ದೀರಾ, ಕರಿಬಸೋ ಸಾಧು ಸರ್ ಕೈಲಿ ಒಂದು ಸ್ಟೆಪ್ ಹಾಕ್ಸ್ಬಿಟ್ಟು ಮತ್ತೆ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ, ನರಿ, ಕ್ರಿಮಿ, ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಅಂತೂ ಇಂತೂ ವಾರದ ಕಡೆಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಟಿದೀವಿ. 2 ದಿನನೂ ಅದ್ಭುತವಾಗಿ ಮಾಡಿದೀರಮ್ಮ ಎಲ್ಲರೂ. ಫಸ್ಟ್ ನಿಮಗ್ ಬರಲಿ ಚಪ್ಪಾಳೆ. ಸೊ ಈಗ ಜಡ್ಜಸ್, ಈ ವಾರದ ಬೆಸ್ಟ್ ಪರ್ಫಾರ್ಮರ್ಸ್ ಆಫ್ ದ ವೀಕ್ ಯಾರು? ಗಿಚ್ಚಿ ಗಿಲಿ ಗಿಲಿಲಿ ಪ್ರತಿಯೊಬ್ಬ ಕಲಾವಿದರು
ಯಾರ ಬಗ್ಗೆ ಯಾರು ಬೈದ್ರು ಸ್ಕಿಟ್ ಅಲ್ಲಿ ಕಾಲ್ ಎಳೆದ್ರು ಒಬ್ರು ಜಡ್ಜಸ್ ಬಗ್ಗೆನೆ ಮಾತಾಡ್ತಾರೆ. ಆದ್ರೂನು ನಾವ್ ಬೇಜಾರ್ ಮಾಡ್ಕೊಳಲ್ಲ, ಬಿಕಾಸ್ ನಾವೆಲ್ಲರೂ ಇರೋದೇ ಜನರನ್ನ ನಗ್ಸೋಕೋಸ್ಕರ ಅಂತ. ನಾವ್ ಇದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಅಲ್ಲ, ಕೊಬ್ಬಿದೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೋಬೇಕು ನೀವು. ಇಲ್ಲ ಸರ್, ಅದನ್ನ ಹೌದು, ಅದ್ ನಿಜ. ಬಟ್ ಆದ್ರೂ ಅವ್ರನ್ನ ಇವತ್ತು ನಾವು ಆಯ್ಕೆ ಮಾಡಿದೀವಿ. ಆ ಹೆಸರು ಒನ್ ಅಂಡ್ ಓನ್ಲಿ ಪ್ರಶಾಂತ್. ಪ್ರಶಾಂತ್, ನಿನಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ 10,000 ರೂಪಾಯಿಗಳ ಚೆಕ್. ಈಗ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇನ್ನೊಬ್ರಿಗೆ ಇದ್ದೇ ಇರುತ್ತೆ. ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಅವರ ವತಿಯಿಂದ ಮತ್ತೊಂದು 10,000 ರೂಪಾಯಿಗಳ ಚೆಕ್ ಇದೆ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಇನ್ನೊಬ್ರು ಯಾರು? ಒಂದು ಡಿಸರ್ವ್ಡ್ ಕೊಡ್ಲೇಬೇಕು. ಯಾಕೆಂದ್ರೆ ಒಬ್ಬರಿಗೆ ಪ್ರೋತ್ಸಾಹ ಬೇಕೇ ಬೇಕು, ಇನ್ನೊಬ್ಬ ಡಿಸರ್ವ್ ಬೇಕೇ ಬೇಕು. ಒನ್ ಅಂಡ್ ಓನ್ಲಿ ಜಾಸ್ತಿ ಅವ್ರನ್ನ ಹೊಗಳೋದು ಇಲ್ಲ. ಆ ಪರ್ಫಾರ್ಮೆನ್ಸ್ ನ ನೋಡಿನೇ ನಾವು ಕೂತ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿರ್ತೀನಿ. ಸ್ಪೆಷಲ್ ಸಾಂಗ್ ಹಾಕೊಂಡ್ ಬರುವಂತ ಚಿಲ್ಲರ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಚಿಲ್ಲರ್ ಮಂಜುವರ್ಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಅವರ ವತಿಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೌಚರ್. ಕಂಗ್ರಾಚುಲೇಷನ್ಸ್. ಈ 2 ದಿನಗಳು ಅದ್ಭುತವಾಗಿತ್ತು. ಏನ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸಾಧು ಸರ್ ಬರ್ಡೇ ಇತ್ತು. ಎಲ್ಲಾದ್ರೂ ನಾನಂತೂ ತುಂಬಾ ಎಂಜಾಯ್ ಮಾಡಿದೀನಿ, ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತಾ ಈ ಒಂದು ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ಡ್ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಮತ್ತು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಮುಂದಿನ ವಾರ ಸಿಗೋಣ. ಬಾಯ್, ಗುಡ್ ನೈಟ್, ಲವ್ ಯು.